ಆಗ್ತಾ ಇದೆ ಅಂತಂದಾಗ ನಿಜವಾಗ್ಲೂ ನಮಗೊಂದು ಸಂತೋಷ. ನಮ್ಮ ನಿರ್ಮಾಪಕರಾದಂತ ಇಬ್ಬರು ನಿರ್ಮಾಪಕರು, ಒಂದು ಕೃಷ್ಣಪ್ಪ ಅವರು, ಮಂಜುನಾಥ್ ಅವರು. ಅದರಲ್ಲಿ ಕೃಷ್ಣಪ್ಪನವರು ನಮ್ ಬಹಳ ಆತ್ಮೀಯರು, ಬಹಳ ವರ್ಷಗಳಿಂದ ಸಮಾಜಮುಖಿಯಾಗಿ ಮತ್ತೆ ದೇಶಕ್ಕೋಸ್ಕರ ಏನಾದ್ರು ಒಂದು ಅಳಿಲು ಸೇವೆ ಸಲ್ಲಿಸಬೇಕು ಅಂತ ಹಂಬಲ ತುಡಿತಾ ಇರ್ತಕ್ಕಂಥ ವ್ಯಕ್ತಿ ಈ ಸಿನಿಮಾ ರಂಗದಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರ ಶ್ರಮ ಫಲ ಕೊಡ್ಲಿ. ಈ ಒಂದು ಹೊಸ ತಂಡ ಏನ್ ಪ್ರಯತ್ನ ಮಾಡ್ತಾ ಇದೆ, ನಿರ್ದೇಶಕರ ಶ್ರಮ ಕೈಗೂಡ್ಲಿ ಅಂತ ಶುಭ ಹಾರೈಸ್ತೇನೆ. ನನಗೂ ಬಹಳ ವರ್ಷಗಳಿಂದ ಸಿನಿಮಾ ನಟ ಆಗ್ಬೇಕು ಅಂತ ಆಸೆ ಇತ್ತು. ಒಂದು 30 ವರ್ಷದ ಹಿಂದೆ ನಾನು ಬಣ್ಣ ಹಚ್ಚಿದ್ದೆ. ಒಂದು 2-3 ಸೀರಿಯಲ್ಗಳನ್ನ ಮಾಡಿ ಆ ಸೀರಿಯಲ್ ಮುಖಾಂತರ ಆಮೇಲೆ ನನಗೆ ಗೊತ್ತಿಲ್ಲ, ಬೇಡಪ್ಪ ಅನ್ಸ್ತು. ಆಕ್ಟರ್ ಆಗ್ಬೇಕು ಅಂತ ಅಂದನು ಕನ್ನಡದ ಬಗ್ಗೆ ಫೈಟರ್ ಆಗ್ಲಿಕ್ಕೆ ಹೋಗಿ 27 ವರ್ಷ ಆಗುತ್ತೆ. 27 ವರ್ಷದ ಕನ್ನಡದ ಬಾವುಟ ಹಿಡ್ಕೊಂಡು ಒಂದ್ ಕಡೆ ನನ್ನ ಉದ್ಯಮ, ವ್ಯಾಪಾರ, ವಹಿವಾಟದ ಜೊತೆಗೆ ಕನ್ನಡದ ಸೇವೆ, ಸಾಮಾಜಿಕ ಸೇವೆ ಈ ರಂಗದಲ್ಲಿ ಬಂದಿ ಇವತ್ತು ನಮ್ಮ ಕರೆದು ಟ್ರೈಲರ್ ಲಾಂಚ್ ಅನ್ನ ಮಾಡಿಸಿದ್ರಿ. ನಿಮ್ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ, ಯಶಸ್ಸು ಸಿಗ್ಲಿ, ಸಿನಿಮಾ ಓಡ್ಲಿ, ನಾವೆಲ್ಲರೂ ನಿಮ್ ಜೊತೆಗಿರ್ತೇವೆ. ಸಿನಿಮಾ ಕತೆ ಚೆನ್ನಾಗಿದ್ದ ಪ್ರತಿಯೊಬ್ಬರು ಸ್ವೀಕರಿಸ್ತಾರೆ ಅಂತಕ್ಕಂಥದ್ಕೆ ನಮ್ಮ ನಾಡಿನಲ್ಲಿ ಎಂತೆಂತ ಸಿನಿಮಾಗಳು ಇವತ್ತು ದೊಡ್ಡ ಸಾಧನೆಯನ್ನ ಮಾಡಿದಾವೆ. ಇಲ್ಲಿ ಹೊಸಬ್ರು ಅಥವಾ ಹಳಬ್ರು ಅನ್ನೋಂಥದ್ದು ಬರಲ್ಲ. ಕತೆ ಮತ್ತೆ ನಟನೆ ಎರಡು ಚೆನ್ನಾಗಿದ್ದಾಗ ನಿಮ್ಮನ್ನ ಕೈ ಹಿಡಿಯುತ್ತೆ, ನಿಮ್ ಬೆಳೆಸುತ್ತೆ. ಒಂದರಲ್ಲಿ ಏನಾದ್ರು ಸಣ್ಣ ಪುಟ್ಟ ಎಲ್ಲವೂ ಪರಿಪೂರ್ಣವಾಗಿಲ್ಲ, ಸಣ್ಣ ಪುಟ್ಟ ಇದ್ದಾಗ ನ್ಯೂನತೆಗಳನ್ನ ಮುಂದಿನ ಸಿನಿಮಾಗಳಲ್ಲಿ ಅಥವಾ ಮುಂದಿನ ಪ್ರಯತ್ನದಲ್ಲಿ ಎಲ್ಲರೂ ಅದನ್ನ ರೂಢಿಸ್ಕೊಳ್ತಕ್ಕಂಥದ್ದು ಇದ್ದೇ ಇರುತ್ತೆ. ನಿಮ್ಮ ಈ ಪ್ರಯತ್ನ ಚೆನ್ನಾಗಿ ಬಂದಿದೆ. ಯಾಕೆಂದ್ರೆ ಏನೋ ಒಂದು ಹೊಸತನವನ್ನ ತೆಗೆದುಕೊಂಡಿದೀನಿ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆ ನಾರಾಯಣ ಅನ್ನುವಂತ ಹೆಸರು ಒಂದು ಕಡೆ ಆದ್ರೆ ನಿಮ್ಮ ಬಂದಂತ ಟ್ರೈಲರ್ ಅಲ್ಲಿ ಆ ಪಾತ್ರಗಳಲ್ಲಿನ ಮಾತುಗಳು, ಆ ಮಾತುಗಳಲ್ಲಿ ನೋಡಿದಾಗ ಏನಾದ್ರು ಒಂದು ಹೊಸತನವನ್ನ ಮಾಡಿದಂಥದ್ದು. ಮತ್ತೆ ನಮ್ಮೆಲ್ಲ ಅನೇಕ ಕಲಾವಿದರು, ಕೆಲವರು ಬೇರೆ ಬೇರೆ ಇದರ ವೇದಿಕೆಗಳಲ್ಲಿ ಹೆಸರು ಮಾಡಿದಂತ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿರೋದ್ರಿಂದ ಒಂದಷ್ಟು ತೃಪ್ತಿಕರವಾಗಿದೆ, ಒಳ್ಳೇದಾಗುತ್ತೆ ಅನ್ನೋಂತ ನನಗೂ ಒಂದು ಭರವಸೆ ಕಾಣ್ತದೆ. ಆಗ್ಲಿ, ಆಲ್ ದಿ ಬೆಸ್ಟ್, ಒಳ್ಳೇದಾಗಿ. ಧನ್ಯವಾದಗಳು. ಈಗ ಜಗದೀಶ್ ಅವರಿಗೆ ನಾರಾಯಣ ಚಿತ್ರತಂಡದ ಪರವಾಗಿ ಒಂದು ಸಣ್ಣ ಕಿರು ಸನ್ಮಾನ. ಜಗದೀಶ್ ಅವರಿಗೆ ಈಗ ನಾರಾಯಣ ತಂಡದ ಪರವಾಗಿ ಸನ್ಮಾನ. ನಟರಾಜ್ ಅವರಿಗೆ ಚಿತ್ರತಂಡದ ಪರವಾಗಿ ಒಂದು ಸಣ್ಣ ಕಿರು ಕಾಣಿಕೆ. ಒಂಚೂರು ಜರ್ಪ ನಾನೇ ಬಂದ್ಬಿಡ್ಲ. ವೆರಿ ಗುಡ್. ತೆಗ್ದಿಲ್ಲ, ಕುಂದಿಲ್ಲ ಬಿಡು. ಹೀರೋ ಇಲ್ಲಿ 4 ಜನ ಇರೋಣ. ಸಬ್ಜೆಕ್ಟ್ ಇರೋ ಮೊಬೈಲ್ ಸ್ವಲ್ಪ ಕ್ರಾಸ್ ಹಾಕಿ ಸರ್, ಹಿಂಗೆ ಇಟ್ಕೊಳ್ಳಿ. ಹತ್ರ ಬನ್ನಿ, ಇಲ್ಲ ಕ್ರಾಸ್ ಹಾಕಿ, ನೀವು ಕ್ರಾಸ್ ಹಾಕಿ, ಹತ್ರ ರೆಡಿ ಸರ್. ಅಣ್ಣ ಮೊಬೈಲ್ ಒಂಚೂರು ಕೆಳಗೆ ಸರ್. ಸರ್ ಒಂದು ನಿಮಿಷ. ಓಕೆ ಹೇಳಿದ್ರು ನಾವು. ಒಂದು ನಿಮಿಷ ಹಾಗೆ ನಿಂತ್ಕೊಳ್ಳಿ ಸರ್.
ಹಲೋ, ಫೋನ್ ಪಿಕ್ ಮಾಡಿದ್ದೆ, ಫೋನ್ ಮಾಡಿದ್ದೆ ನನಗೆ. ಇನ್ನೊಂದು ಗುರುಜಿ ಓಕೆ ಅದನ್ನು ಮಾಡೋಣ. 5 ಸಂತೋಷವನ್ನು ಹಂಚ್ಕೊಳ್ಳೋದಕ್ಕೆ ಮತ್ತು ತಮ್ಮೆಲ್ಲರ ಹರಕೆ ಹಾರೈಕೆ ಹರಸಿ ಬಂದಿದ್ದೀವಿ ನಾವೆಲ್ಲರೂ, ಇಡೀ ಚಿತ್ರತಂಡ ಇವತ್ತು. ಸೊ ಎಲ್ರಿಗೂ ಸ್ವಾಗತ. ಬಂದಿರುವ ಎಲ್ಲ ಪತ್ರಿಕಾ ಮತ್ತು ಟಿವಿ ಮತ್ತು ಡಿಜಿಟಲ್ ಮಾಧ್ಯಮದ ಎಲ್ಲ ಗಣ್ಯರಿಗೂ ಸ್ವಾಗತ. ಮತ್ತು ನಮ್ಮ ಜೊತೆ ಇಡೀ ಚಿತ್ರತಂಡ ಇದೆ, ನಾವೆಲ್ಲರೂ ನಟರು, ತಂತ್ರಜ್ಞರು ಎಲ್ಲರೂ ಇವತ್ತು ಸೇರಿದ್ದೀವಿ ಈ ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ. ಸಿನಿಮಾದ ಟ್ರೈಲರ್ ಬಿಡುಗಡೆ ಮತ್ತು ನಂತರದ ಮಾತುಕತೆ ಮುಂಚೆ ನಮ್ಮ ಸಿನಿಮಾ ದೇವರ ಸಿನಿಮಾ ಆಗಿರೋದ್ರಿಂದ ಒಂದು ದೇವರ ಹಾಡು ಮೂಲಕನೇ ಶುರು ಮಾಡೋದು ಬಹಳ ಉತ್ತಮ ಅನ್ಸುತ್ತೆ. ಸೊ ನಮ್ಮ ಸಿನಿಮಾದಲ್ಲಿ ಒಂದು ಬಹಳ ತುಂಬಾನೇ ಚೆನ್ನಾಗಿರುವಂತಹ ಒಂದು ಹಾಡಿದೆ, ವಾಸುಕಿ ವೈಭವ್ ಅವರು ಹಾಡಿರುವಂತದ್ದು ಮತ್ತು ಭರ್ಜರಿ ಚೇತನ್ ಅವರು ಬರೆದಿರುವಂತಹ ಹಾಡು ಹೇ ಕೃಷ್ಣ. ಈಗ ನಿಮ್ಮ ಮುಂದೆ ಕೃಷ್ಣಪ್ಪ ಅವ್ರನ್ನ ವೇದಿಕೆ ಮೇಲೆ ಕರಿತೀನಿ. ತುಂಬಾ ದೊಡ್ಡ ಟೀಮ್ ಇದೆ, ಸೊ ನಿಂತ್ಕೊಂಡೇ ಮಾತಾಡ್ಬೋದು ಆಗ. ಸೊ ನಮ್ಮ ಕೃಷ್ಣಪ್ಪ ಸರ್ ನಮಗೆ ಪ್ರೊಡ್ಯೂಸರ್ ಆಗಿ ಬಂದರು. ಸೊ ಪ್ರೊಡ್ಯೂಸರ್ ಆಗಿ ಬಂದ್ಮೇಲೆ ನಮಗೆ ಇನ್ನೊಂದು ಚಾಲೆಂಜ್ ಬರುತ್ತೆ, ಸಿನಿಮಾನ ಮುಗಿಯುತ್ತೆ, ರಿಲೀಸ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ ನಮಗೆ. ಸೊ ಒಂದು 6 ತಿಂಗಳು ಮುಂಚೆ ನಾವು ಬರಬೇಕಾಗಿತ್ತು, ಬಟ್ ಒಂದು ಒಳ್ಳೆ ಅಸೋಸಿಯೇಷನ್ ಸಿಗ್ಬೇಕು ಅಂತ ನಾವು ವೇಟ್ ಮಾಡ್ತಾ ಇದ್ವಿ. ಅವಾಗ ನಮಗೆ ಸಿಕ್ಕಿದ್ದು ದುರ್ಗಾ ಪರಮೇಶ್ವರಿ ಸಿನಿಮಾ, ರವಿದಾಸ್ ಅವರು, ರಾಧಿಕಾ ಕುಮಾರಸ್ವಾಮಿ ಅವ್ರ ಬ್ರದರು ನಮಗೆ ಸಿಗ್ತಾರೆ. ಸೊ ಅವರು ಈ ಸಿನಿಮಾನ ನೋಡಿ ಇಷ್ಟಪಟ್ಟು ಈ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಡಿಸಿಷನ್ ತಗೊಂಡಿದ್ದಾರೆ. ಸೊ ಇವತ್ತು ಅವರು ಕಾರಣಾಂತರದಿಂದ ಬರೋಕ್ಕಾಗಿಲ್ಲ, ಅವ್ರ ಪರವಾಗಿ ಶಶಿ ಅವರು ಬಂದಿದ್ದಾರೆ. ಸೊ ಅಜಾಗೃತ ಸಿನಿಮಾದ ಡೈರೆಕ್ಟರ್ ಕೂಡ ಹಾಗೂ ಬಂದಿದ್ದಾರೆ. ಸೊ ಮೊದಲಿಗೆ ನಮ್ಮ ನಿರ್ಮಾಪಕರು ಒಂದೆರಡು ಮಾತಾಡ್ತಾರೆ, ಆಮೇಲೆ ನಮ್ಮ ಶಶಿ ಸರ್, ರವಿ ಸರ್ ಪರವಾಗಿ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ನಿರ್ದೇಶಕರು 2 ಮಾತು ಅಂತ ಹೇಳಿದ್ದಾರೆ, ಯಾಕಂದ್ರೆ ನಮ್ಮ ಮೈಕ್ ಸಿಕ್ಕಿದ್ರೆ ತುಂಬಾ ಹೊತ್ತು ಮಾತಾಡುವಂಥವ್ರು ನಾವು. ಈಗ ಅದಕ್ಕೆ ಸಮಯ ಈ ಸಂದರ್ಭೋಚಿತ ಅಲ್ಲ. ಈಗ ಈ ಒಂದು ಚಲನಚಿತ್ರದ ಪ್ರಯಾಣದ ಬಗ್ಗೆ 1-2 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ಈಗಾಗಲೇ ಕೆಲವರು ಪತ್ರಿಕಾ ಮಾಧ್ಯಮದವರು, ದೂರದರ್ಶನ ಮಾಧ್ಯಮದವರು ನನ್ನನ್ನ ನೋಡಿದ್ದಾರೆ ಅಂತ ಅನ್ಕೊಳ್ತೀನಿ. ಬಹಳ ನೊಂದು ಬೆಂದಿದ್ದೆ. 1-2 ಚಿತ್ರಗಳನ್ನ ಮಾಡಿದ್ದ ನಂತರ ಸಂಪೂರ್ಣ ಅಂದ್ರೆ ಇದ್ದಂತ ಹಣ ಎಲ್ಲ ಖರ್ಚಾಗಿ ಬಹಳ ಚಲನಚಿತ್ರ ರಂಗದ ಬಗ್ಗೆ ಬಹಳ ಬೇಸರ ಇತ್ತು. ನಮ್ಮ ಮನೆಯವರೆಲ್ಲರಿಗೂ ಸಹ ಬೇಸರನೇ ಇತ್ತು, ಬಹಳನ ನೋವಲ್ಲಿದ್ವಿ. ಆ ರೀತಿ ಮೊದಲಿದ್ದಂತಹ ನಿರ್ದೇಶಕರುಗಳು, ಹಂಚಿಕೆದಾರರು ಆ ರೀತಿ ಮಾಡಿಟ್ಟಿದ್ರು. ಅದನ್ನ ನಾನು ಓಪನ್ ಆಗಿ ಪತ್ರಿಕಾ ಸಂದರ್ಶನದಲ್ಲೇ ಹೇಳಿದ್ದೀನಿ. ಆ ಸಂದರ್ಭದಲ್ಲಿ ಕೆಲವರು ಆಶ್ಚರ್ಯಪಟ್ರು, ಏನು ಈ ರೀತಿಯಾಗಿ ಧೈರ್ಯವಾಗಿ ಮಾತಾಡ್ತಿದ್ದೀರಲ್ಲ, ಅವರೇ ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ಏನ್ ಮಾಡ್ತೀರಾ ಅಂತ. ಕೇಸ್ ಹಾಕ್ಲಿ, ಕೇಸ್ ಹಾಕ್ಮೇಲೆ ಯಾರು ತಪ್ಪು ಅಂತೇಳಿ ಅಲ್ಲೇ ನಿರ್ಧಾರ ಆಗುತ್ತೆ ಅಂತ. ಅವ್ರು ಯಾಕೆ ಬರ್ಲಿಲ್ಲ, ಕೇಸ್ ಹಾಕ್ಲಿಲ್ಲ, ಯಾಕಂದ್ರೆ ಅವ್ರ ಹತ್ರ ತಪ್ಪಿತ್ತು, ಅದಕ್ಕೋಸ್ಕರ ತಪ್ಪು ಮಾಡಿದ್ರು. ನನ್ನನ್ನ ಆ ಸಂದರ್ಭದಲ್ಲಿ ಮುಳುಗಿಸಿದ್ರು. ಬಹಳ ನೋವಲ್ಲಿದ್ದಂತ ಸಂದರ್ಭದಲ್ಲಿ ನಮ್ಮ ಕೆಂಚಪ್ಪ ಶ್ರೀಕಾಂತ್ ಅವ್ರು ಬಂದಂತ ಸಂದರ್ಭದಲ್ಲಿ ನಾನು ಬಹಳ ಅಸಡ್ಡೆ ಮಾಡಿದೆ, ಬೇಡ ರೀ ನಿಮ್ ಚಲನಚಿತ್ರ ರಂಗದವ್ರ ಸಹವಾಸನೆ ಬೇಡ ಅಂತ. ಸರ್ ಬೇಡ ಆಯ್ತು, ಓಲಿ ಕತೆ ಕೇಳಿ ಅಂದ್ಬಿಟ್ಟು ನಾನು ಸ್ವಲ್ಪ ಕತೆ ಕೇಳ್ಬೇಕು. ನಾರಾಯಣ ಅಂತಂದ್ರು, ಕೃಷ್ಣನ್ ಚಿತ್ರ ಅಂದ್ರು. ನಾವು ಕೃಷ್ಣನ ಭಕ್ತರು, ಕೃಷ್ಣನ ಕುಲದವರು. ಕೃಷ್ಣನ ಕತೆ ಅಂದ ತಕ್ಷಣ ಏನೋ ಒಂಥರ ಕಿವಿ ನಿಮಿರ್ತು. ಆ ಕತೆ ಕೇಳಬೇಕೇನಂತೆ, ಕತೆ ಕೇಳಿದ್ವಿ. ಕತೆ ಅವ್ರು ಹೇಳ್ತಾ ಇರುವಂತ ವಿಧಾನ ನೋಡಿ ಬಹಳ ಆಶ್ಚರ್ಯ ಆಯ್ತು. ಜೊತೆಗೆ ಅವರೊಂದು ಹೇಳಿದ್ರು, ನೋಡಿ ಸರ್, ನಾನು ನಿಮ್ಗೆ ಖಂಡಿತವಾಗಿ ಹೊರೆ ಹಾಕಲ್ಲ, ನಿಮ್ದು ಏನು ನಿಮ್ ಕೈಯಲ್ಲಿ ಮಾಡಕ್ ಸಾಧ್ಯ ಅಷ್ಟೇ ಮಾಡಿ, ಉಳಿದದ್ ನಾನು ಮಾಡ್ತೀನಿ ಅಂತ. ಆಶ್ಚರ್ಯ ಆಯ್ತು. ಆದ್ರೆ ಅವ್ರು ಏನ್ ಹೇಳಿದ್ರು ಅದೇ ರೀತಿ ಮಾಡಿದ್ದಾರೆ. ನಾನು ಏನು ಹಣವನ್ನು ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ ಮಾತ್ರ ಕೊಟ್ಟೆ, ಬಹಳ ಕಡಿಮೆನೆ ನಾನು ವಿನಿಯೋಗಿಸಿದ್ದು. ಕಡಿಮೆ ಅಂತಂದ್ರೆ ಚಲನಚಿತ್ರ ರಂಗಕ್ಕೆ ಹೋಲಿಸದೆ ಕಡಿಮೆ ಅಂದ್ರೆ ಏನು ಬರೀ 1000 ಗಟ್ಟಲೆ ಅಲ್ಲ, ಕಡಿಮೆ ಅಂದ್ರೆ. ಆ ಹಣವನ್ನ ಹಾಕಿದ ನಂತರ ಉಳಿದೆಲ್ಲವನ್ನೂ ಸಹ ಇವರು ನಿಭಾಯಿಸಿದ್ದಾರೆ. ಅಂದ್ರೆ ಆ ಕಥೆಯಲ್ಲಿ ಬರುವಂತ ಪಾತ್ರಗಳು ಮತ್ತೆ ಇವರ ಡಿಡಕ್ಷನ್. ರಾತ್ರಿ 2 ಗಂಟೆಗೆ ಮಲ್ಗೋರು, ಎಲ್ಲ ಶೂಟಿಂಗ್ ಎಲ್ಲ ಮುಗಿಸಿ ನಾಳೆ ಏನ್ ಮಾಡ್ಬೇಕು ಪ್ಲಾನ್, ರಾತ್ರಿ 2 ಗಂಟೆಗೆ ಮಲ್ಗೋರು, ಮತ್ತೆ ಬೆಳಗ್ಗೆ 6 ಗಂಟೆಗೆ ಎದ್ದಿರೋರು, ಕೇವಲ 3 ಗಂಟೆ 4 ಗಂಟೆ ಮಾತ್ರ ನಿದ್ದೆ ಮಾಡೋರು. ಇಂತಹ ನಿರ್ದೇಶಕರನ್ನ ನಾನು ಕೆಲವರು ಮಾತ್ರ ನೋಡಿದ್ದೇನೆ. ಈಗ ನಮ್ಮ ರಮೇಶ್ ಅಂತೇಳಿ ಒಬ್ರು ಪ್ರೇಮ ಲೇಖಪತೆ, ಅದನ್ನ ನಾವು ರಿಲೀಸ್ ಮಾಡ್ತೀವಿ. ರಮೇಶ್ ಅವರು ಸಹಿತ
ಅದೇ ರೀತಿ ಡಿಡಕ್ಷನ್ ಮಾಡಿದ್ರು. ಮತ್ತೆ ಈ ಇಬ್ಬರು ಮೂವರನ್ನ ನಾನು ನೋಡಿದ್ದೀನಿ, ನನ್ನ ಕಣ್ಣಾರೆ ನೋಡಿದ್ರು. ಸಾಕಷ್ಟು ಜನ ಇದ್ದಾರೆ, ಅದು ನಮ್ ಕಣ್ ಮುಂದೆ ಕಂಡಿಲ್ಲ. ಆದ್ರೆ ನಾನ್ ಮೊದಲು ಕಂಡಂತವ್ರು ಸುಮ್ಮನೆ ಹಣಕ್ಕೋಸ್ಕರ ಕೆಲಸ ಮಾಡುವಂತವ್ರು. ಆದ್ರೆ ಇವರು ರಾತ್ರಿ 2 ಗಂಟೆಗೆ ಮಲಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ಚಲನಚಿತ್ರದ ಬಗ್ಗೆ ಗಮನಿಸೋರು. ಅಲ್ಲಿ ಚಳಿಗಾಲದಲ್ಲಿ ನಾವು ಶೂಟ್ ಮಾಡಿದ್ದು, ಡಿಸೆಂಬರ್ ತಿಂಗಳಲ್ಲಿ ಬಹಳ ಚಳಿ ಇದ್ರು ಕೂಡ ರಾತ್ರಿ ಎಲ್ಲ ಶೂಟಿಂಗ್ ಮಾಡುವಾಗ ಅವರು ಬಹಳ ತದೇಕ ಚಿತ್ರದಿಂದ ಮಾಡಿದ್ದಾರೆ, ಬಹಳ ಚೆನ್ನಾಗಿ ತಂದಿದ್ದಾರೆ. ಮತ್ತೆ ಈ ಚಿತ್ರವನ್ನ ನೋಡ್ತಾ ಇದ್ರೆ ಕೊನೆಯವರೆಗೂ ಸಹ ಬಹಳ ಅತಿ ಉತ್ಸಾಹದಲ್ಲಿ ಇರ್ತೀವಿ, ಕುತೂಹಲ ಭರಿತವಾಗಿರ್ತೀವಿ. ಮುಂದೇನಾಗುತ್ತೆ ಈ ತರದ ಕುತೂಹಲ ಭರಿತವಾದಂತ ಚಿತ್ರ. ಒಬ್ಬ ಮನುಷ್ಯ ತನ್ನ ಸ್ವಪ್ರಯತ್ನದಿಂದ ಸಾಗ್ಬೇಕು, ಯಾವುದೋ ಒಂದು ನಿಧಿಗೆ ಆಸೆ ಪಡಬಾರದು. ಅದನ್ನು ಆಸೆ ಪಟ್ಟಂತ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಅವರಿಗೆ ದಾರಿಯನ್ನು ತೋರಿಸ್ತಾನೆ, ಬುದ್ಧಿಯನ್ನು ಕಲಿಸ್ತಾನೆ ಅನ್ನುವಂಥದ್ದೇ ಕರ್ಮಣ್ಯ ವಾದಿಕಾರಸ್ತೆ ಮಾಫಲೇಶು ಕದಾಚನ. ಕರ್ಮವನ್ನು ಮಾಡು, ಕರ್ಮದ ಸಿದ್ಧಾಂತವನ್ನು ಮಾಡುವಂತಹ ಚಿತ್ರಣ ಏನಿದೆ, ಕೆಲಸ ಕಾಯಕವೇ ಕೈಲಾಸ ಅಂತ ಹೇಳಿದಂತ ಬಸವಣ್ಣನವರ ನುಡಿ ಏನಿದೆ, ವರ್ಕ್ ಈಸ್ ವರ್ಷಿಪ್ ಅಂತ ಏನ್ ಹೇಳ್ತೀವಿ, ಅದನ್ನ ಸ್ವತಃ ಈ ಒಂದು ಚಲನಚಿತ್ರದಲ್ಲಿ ತಂದಿದ್ದಾರೆ. ನಿಜಕ್ಕೂ ಸಹ ನನಗೆ ಬಹಳನೇ ಆನಂದ ಆಗ್ತಾ ಇದೆ. ಈ ಒಂದು ನಾನೊಂದೇ ಒಳ್ಳೆ ಅವಕಾಶ ಕಳ್ಕೊಂಡ್ಬಿಡ್ತಿದ್ನಲ್ಲ, ಬೇಡ ಅಂತ ಅಂದ್ಬಿಟ್ಟಿದ್ನಲ್ಲ, ಒಂದು ಒಳ್ಳೆ ಅವಕಾಶ ಪಡ್ಕೊಂಡಿದ್ದೇನೆ. ಕಳ್ಕೊಂಡಿರೋದೇನೆ ಇದ್ರಲ್ಲಿ ಖಂಡಿತ ಪಡ್ಕೊಳ್ತೇನೆ. ಪಡ್ಕೊಂಡ ನಂತರ ಈ ಚಲನಚಿತ್ರ ರಂಗಕ್ಕೆ ವಿನಿಯೋಗಿಸ್ತೇನೆ. ಯಾಕೆಂದ್ರೆ ಇವತ್ತು ಗಾಂಧಿನಗರದಲ್ಲಿ, ಕರ್ನಾಟಕದಲ್ಲಿ ಚಿತ್ರನ್ನಕ್ಕೂ ಗತಿ ಇಲ್ಲದಂತಹ ಚಲನಚಿತ್ರ ರಂಗದಲ್ಲಿರುವಂತಹ ನಟರು, ನಟಿಯರು, ತಂತ್ರಜ್ಞರು ಇದ್ದಾರೆ. ಬಹಳ ಆಸೆ ಪಟ್ಟು ಚಲನಚಿತ್ರ ರಂಗಕ್ಕೆ ಬಂದವ್ರೆ, ಅವ್ರ ಮೇಲೆ ಬರ್ಲಿಲ್ಲ, ಬಹಳ ಕಷ್ಟ ಪಡ್ತಾ ಇದಾರೆ, ಒಂದೊತ್ತು ಊಟಕ್ಕೂ ಸಹ ಅಲಿತಾ ಇದ್ದಾರೆ. ಅಂತವ್ರಿಗೆ ಊಟ ಕೊಡಬೇಕಾದ್ರೆ ಊಟ ಕೊಡುವಂತಹ ವ್ಯಕ್ತಿ ಅಂದ್ರೆ ಚಲನಚಿತ್ರದ ನಿರ್ಮಾಪಕ. ಆ ನಿರ್ಮಾಪಕನನ್ನ ಸರಿಯಾದ ದಾರಿಯತ್ತ ಕೊಂಡೊಯ್ದಾಗ, ಸರಿಯಾದ ರೀತಿಯಲ್ಲಿ ಅವರಿಗೆ ಹಣವನ್ನ ಸಿಗುವಂತೆ ನಿರ್ದೇಶಕರು ಮಾಡಿದಾಗ ಖಂಡಿತವಾಗಿ ಅವ್ರಿಗೆ ಮತ್ತೆ ಆಸೆ ಬಂದೇ ಬರುತ್ತೆ, ಮುಂದುವರಿತಾರೆ. ಹಾಗಾಗಿ ನಾನು ಈಗಾಗಲೇ ನಮ್ಮ ಡೈರೆಕ್ಟರ್ ಹತ್ರ ಹೇಳಿದ್ದೀನಿ, ಖಂಡಿತ ಈ ಚಲನಚಿತ್ರ ಗೆದ್ದೇ ಗೆಲ್ಲುತ್ತೆ. ಗೆದ್ದ ನಂತರ ನಮ್ಮ ಜರ್ನಿ ಇಲ್ಲಿ ನಿಲ್ಸೋದ್ ಬೇಡ, ಮುಂದುವರಿಯೋಣ. ನಿಮ್ಮಂತಹ ಒಂದು ನಿರ್ದೇಶಕ ನಮಗ್ ಬೇಕು. ಅದರಲ್ಲಿ ನಮ್ಮ ಇವರ ಗುರುಗಳಾದಂತ ಶಶಿಕಾಂತ್ ಸರ್ ಅವ್ರು ಇಲ್ಲೇ ಕುಳಿತಿದ್ದಾರೆ. ಅವ್ರನ್ನ ದಯವಿಟ್ಟು ವೇದಿಕೆ ಮೇಲೆ ಕರೆಸಿದ್ರೆ ಚೆನ್ನಾಗಿ ಕರೆಸ್ತಿರಲ್ಲ. ಇವ್ರ ಗುರುಗಳು ದರ್ಶನ್ ಆಗ್ಬೋದು, ಹಂಪ ಆಗ್ಬೋದು, ಕಿರಣ್ ಆಗ್ಬೋದು, ಇನ್ನಕ್ಕೆ ಸುಮಾರು ಜನ ಇಲ್ಲಿ ಚಲನಚಿತ್ರಗಳ ನಟರೆಲ್ಲ ಇದ್ದಾರೆ. ಭಟ್ರು, ಅವ್ರ ಹೆಸರುಗಳು ಪೂರ್ತಿ ಸರಿ ಗೊತ್ತಿಲ್ಲ, ಪೊಲೀಸು, ಭಟ್ರು, ಹಂಪ ಈ ತರನ್ನೇ ನಾವು ಕರಿತಿದೀವಿ. ಅವ್ರನ್ನೆಲ್ಲ ಬಹಳ ಉತ್ತಮವಾಗಿ ಅಭಿನಯಿಸಿದ್ದಾರೆ. ದರ್ಶನ್ ಅವ್ರಂತವ್ರು ಈಗಾಗಲೇ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿರುವಂತಹ ಹಿರಿಯ ಕಲಾವಿದರುಗಳು. ಎಲ್ಲರ ನಟನೆ ಬಹಳ ಚೆನ್ನಾಗಿದೆ, ಚಲನಚಿತ್ರ ಬಹಳ ಉತ್ತಮವಾಗಿ ಸಾಗಿದೆ. ಖಂಡಿತವಾಗಿಯೂ ಗೆಲ್ಲುತ್ತೆ. ಗೆದ್ದ ನಂತರ ಯಾರ್ಯಾರು ಈ ಒಂದು ಚಿತ್ರರಂಗವನ್ನ ನಂಬಿಕೊಂಡು ಬಂದಿದ್ದಾರೆ ಅವರಿಗೆ ಒಂದು ಆಶ್ರಯವನ್ನು ಕೊಡೋಣ, ಒಂದು ಊಟವನ್ನು ಕೊಡುವಂತಹ ಕೆಲಸವನ್ನ ನಾವೆಲ್ಲ ಮಾಡೋಣ ಅನ್ನುವಂತಹ ಅಂಶವನ್ನ ತಮ್ಮ ಮುಂದಿಡ್ತಾ, ದಯವಿಟ್ಟು ಕರ್ನಾಟಕದ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನಂದ್ರೆ, ಚಲನಚಿತ್ರವನ್ನ ನಮ್ಮ ಒಂದು ಟಾಕೀಸ್ ಏನಿದೆ, ಚಲನಚಿತ್ರ ಮಂದಿರ ಏನಿದೆ, ಅಲ್ಲಿ ಬಂದು ದಯವಿಟ್ಟು ನೋಡಿ, ಕಲಾವಿದರನ್ನ ಪ್ರೋತ್ಸಾಹಿಸಿ, ಕಲೆಯನ್ನ ಪ್ರೋತ್ಸಾಹಿಸಿ ಅಂತೇಳಿ ಕೋರ್ಕೊಳ್ತಾ, ನಾನು ಮಾತಾಡೋದ್ರಲ್ಲಿ ಏನಾದ್ರೂ ನಿಮ್ಗೆ ತಪ್ಪು ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ದರ್ಶನ್ ಅವರು ನಮ್ಗೆ ಒಂದು 6 months ಬ್ಯಾಕ್ ರವಿ ಸರ್ಗೆ ಫೋನ್ ಮಾಡ್ತಾರೆ, ಹಿಂಗೆ ಒಂದು ಸಿನಿಮಾ ಇದೆ ನಾರಾಯಣ ಅಂತ ಬಂದು ನೋಡಿ. ಆಗ ರವಿ ಸರ್ ನನಗೂ ಫೋನ್ ಮಾಡ್ತಾರೆ, ಬನ್ನಿ ಶಶಿ ಒಂದು ಸಿನಿಮಾ ನೋಡ್ಕೊಂಡು ಬರೋಣ. ನಾನು ಒಬ್ಬ ಡೈರೆಕ್ಟರ್, ಸರ್ ಬೇಡ ಸರ್ ಚೆನ್ನಾಗಿರಲ್ಲ, ನೀವು ಹೋಗಿ ಬನ್ನಿ ಅಂತ ಅನ್ನ. ಇಲ್ಲ ಬನ್ನಿ ಶಶಿ ಅಂತ ಅಂದ್ಬಿಟ್ಟು ಈಗ ಅವ್ರ ಜೊತೆ ಇಲ್ಲಿ ಹಂಗೆ ನನ್ನ ಕರ್ಕೊಂಡು ಹೋದ್ರು. ಸೊ ಆಗ ಈ ಒಂದು ನಮ್ಗೆ ಅಂತ ಒಂದು ಪ್ರೀಮಿಯರ್ ಮಾಡಿದ್ರು. ಆ ಪ್ರೀಮಿಯರ್ ಸಿನಿಮಾ ನೋಡಕ್ ಸ್ಟಾರ್ಟ್ ಮಾಡಿ. ಸೊ ಈಗ ನಾನಾಗಿರ್ಬೋದು, ಯಾರೇ ಆಗಿರ್ಬೋದು, ಈಗ ನಮ್ಮ ಹತ್ರ ವಿ ಹ್ಯಾವ್ ಅ ಬಜೆಟ್ ಮೇಕಿಂಗ್ ಅಥವಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಥವಾ ಫ್ಯಾಂಟಸಿ ಸಿನಿಮಾ, ಲೈಕ್ ಈಗ ಬಿಯಾಂಡ್ ದ ಲಿಮಿಟ್ಸ್ ಹೊಟ್ಟೋಗ್ಬಿಟ್ಟಿದೀವಿ ಎಲ್ಲರೂ. ನನಗೆ ಗೊತ್ತಿಲ್ಲದಂಗೆ ಆಗ್ಬಿಟ್ಟಿದೆ ಇಂಡಸ್ಟ್ರಿ. ಅದು ನಾವು ಈಗ ಕೊರಗ್ತಾ ಇದೀವಿ, ಯಾಕಂದ್ರೆ ಬಿಸ್ನೆಸ್ ಆಗ್ತಾ ಇಲ್ಲ. ದ ಮೋರ್ ದ ಬಜೆಟ್ ಇಸ್ ಗೋಯಿಂಗ್ ಅಪ್, ಬಿಸ್ನೆಸ್ ಆಗ್ತಾ ಇಲ್ಲ. ಇದು ರಿಯಾಲಿಟಿ, ಒಬ್ಬ ಡೈರೆಕ್ಟರ್ ಆಗಿ ನಾನು ಒಪ್ಕೋಬೇಕು. ಸೊ ಈ ವರ್ಷ ಮತ್ತೆ ಲಾಸ್ಟ್ ಇಯರ್ ಎಲ್ಲರಿಗೂ ಗೊತ್ತಿರೋಂಥ ಸಿನಿಮಾ ಲೈಕ್ 1 or 2 ಫಿಲ್ಮ್ಸ್ ಅಷ್ಟೇ ನಮಗೆ ಬಾಯಿ ಮಾತಲ್ಲಿರೋದು ಹಿಟ್ ಆಗಿದೆ ಅಂತ. ಅದ್ ಬಿಟ್ರೆ ಯಾರು ಹಿಟ್ ಆಗಿಲ್ಲ. ಇಂಡಸ್ಟ್ರಿ ಆತರ ಆಗಿದೆ ಸರ್, ಆಗ್ಲೇ ಹೇಳ್ದಂಗೆ ಆತರ ತುಂಬಾ ಜನ ನೊಂದೋಗಿದ್ದಾರೆ. ಸೊ ಹಂಗೆ ಇರ್ಬೇಕಾದ್ರೆ ಒಂದು ಬನ್ನಿ ಶಶಿ ಅಂದ್ಬಿಟ್ಟು ಹೋಗಿ ನೋಡಿರೋದಂತ ಸಿನಿಮಾ ನಾರಾಯಣ. ಅದ್ ನೋಡಿದಾಗ ಲೈಕ್ ಡೈರೆಕ್ಟರ್ ಈಗ ನಮ್ಗೆ ಏನಿರುತ್ತೆ, ಇಲ್ಲಿ ಏನೋ ತಪ್ಪು ಮಾಡಿದಾನೆ, ಇಲ್ಲಿ ಏನೋ ಲೈಟಿಂಗ್ ಇದಾಗಿರುತ್ತೆ, ಹಿಂಗೆ ನಂಗೆ ಎಂಡವ್ರಿಗೆ ಏನಾಗೋಯ್ತು, ಲೈಕ್ ಐ ವಾಸ್ ಅ ಕಂಪ್ಲೀಟ್ ಆಡಿಯನ್ಸ್. ನಾನು ಆ ಬಜೆಟ್ ಮರ್ತ್ಬಿಟ್ಟೆ, ಆಡಿಯನ್ಸ್ ಮರ್ತು, ನನಗೆ ಕಂಪ್ಲೀಟ್ಲಿ ಜೆಟ್ ಔಟ್ ಆಗಿದ್ದು ಕೃಷ್ಣ ವೇಷದಲ್ಲಿ ಪವನ್ ಸರ್ ಏನ್ ಮಾಡಿದ್ದಾರೆ ಅದು ನನಗೆ ತುಂಬಾ ಮೆಸ್ಮರೈಸಿಂಗ್ ಆಗೋಯ್ತು ಕಂಪ್ಲೀಟ್ ಆಗಿ. ಸೊ ಅದ್ ನೋಡಿದಾಗ ಹೆಂಗಿತ್ತು ಸಿನಿಮಾ ಅಂದಾಗ ನಂದು ಮತ್ತೆ ರವಿ ಸರ್ ಹಿಂಗೆ ಒಂದು ಬ್ರೇಕಲ್ಲಿ ಮಾತ್ರ ಇಲ್ಲ ಚೆನ್ನಾಗಿದೆ ಸರ್ ಸಿನಿಮಾ ವರ್ಕ್ ಆಗ್ಬೋದು ಗೊತ್ತಿಲ್ಲ.
ಇಟ್ ಮೇ ಬಿ ಲೈಕ್ ನಮ್ಗೆ ಇಷ್ಟ ಆಗ್ತಾ ಇದ್ರೆ ಜನಕ್ಕೂ ಇಷ್ಟ ಆಗುತ್ತೆ, ಗೊತ್ತಿಲ್ಲ ಸರ್. ರವಿ ಸರ್ ಆಗ ಬ್ರೇಕ್ ಮಾಡಿ ಇಲ್ಲ ಈ ಸಿನಿಮಾನ ನಾವು ರಿಲೀಸ್ ಮಾಡೋಣ, ನಮ್ಮ ದುರ್ಗಾ ಪರಮೇಶ್ವರಿ ಪ್ರೊಡಕ್ಷನ್ಸ್ ಇಂದ ಇದನ್ನ ಟೇಕ್ ಆಫ್ ಮಾಡೋಣ ಅಂತ ಅಂದ್ಬಿಟ್ಟು ಅವಾಗ ಒಂದು 6 months ಬ್ಯಾಕ್ ಮಾತುಕತೆ ಆಯ್ತು. ಸೊ ಅಲ್ಲಿಂದ ಲೈಕ್ ಆ ಟೀಮ್ ಅಷ್ಟೇ ಈ ರಿಲೀಸ್ ಡೇಟ್ ಬರೋಣ, ಇಲ್ಲ ಈಗ ಈ ಸ್ಟಾರ್ ಸಿನಿಮಾ ಬಂತು, ನೆಕ್ಸ್ಟ್ ಮಂತ್ ಬರೋಣ, ನೆಕ್ಸ್ಟ್ ಮಂತ್ ಅವ್ರದೇ ಕಂಪ್ಲೀಟ್ ಪ್ಲಾನಿಂಗ್ ಅವರೇ ಮಾಡ್ತಾ ಇರೋದು. ಸೊ ಹಂಗಾಗಿ ಇವತ್ತು ಆಕ್ಚುಲಿ ಸರ್ ಬರ್ಬೇಕಾಗಿತ್ತು, ಕಾರಣಾಂತರದಿಂದ ನಮ್ದು ಅಜಾಗ್ರತೆ ಅದು ಈಗ ರಿಲೀಸ್ ಪ್ಲಾನ್ ಆಗಿರೋದ್ರಿಂದ ಅದು ಬಿಸ್ನೆಸ್ ಟಾಕ್ಸ್ಗೆ ಬಾಂಬೆಲೆ ಅದು ಇದು ಮಾತುಕತೆ ಇದೆ, ಅದಕ್ಕೆ ನಾನು ಬಂದೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ನಾನು ಏನ್ ಹೇಳಿದ್ರು ಯಾಕಂದ್ರೆ ಡೈರೆಕ್ಟ್ ಆಗಿ ಏನು ಬಿಟ್ಕೊಡಕ್ಕಾಗಲ್ಲ, ಯಾಕಂದ್ರೆ ಸಿನಿಮಾ ನೋಡ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ತುಂಬಾ ಲೈಕ್ ಆ ಕ್ಲೈಮ್ಯಾಕ್ಸ್ ಅಂತೂ ನೀವು ಲೈಕ್ ನಾನು ಯಾವ ಸಿನಿಮಾ ನೋಡ್ತಾ ಇದೀನಿ, ಯಾವ ಹೀರೋ ಸಿನಿಮಾ ಅವ್ರು ಆಗ್ಲೇ ಇಲ್ದಂಗೆ 4 ಜನ ಹೀರೋ 5 ಜನ. ಇಲ್ಲಿ ಶ್ರೀಕಾಂತ್ ಸರ್ ಅವ್ರು ಏನ್ ಮಾಡಿದ್ದಾರೆ ಸಿನಿಮಾ ಆಸ್ ಅ ಸಿಂಗಲ್ ಸೋಲೋ ಆಗಿ ಅದನ್ನ ಪೋರ್ಟ್ರೇ ಮಾಡ್ಕೊಂಡು ಹೋಗಿದ್ದಾರೆ. ಆ 2 hours ಫಿಲಮ್ ಒಬ್ಬ ಆಡಿಯನ್ಸ್ ನ ಕೂರ್ಸೋದಿದೆಯಲ್ಲ, ಅದು ಒಬ್ಬ ಡೈರೆಕ್ಟರ್ ಇನ್ನೊಂದು ಸಿನಿಮಾ ಡೈರೆಕ್ಟರ್ ನ ಕೂರ್ಸೋದು ತುಂಬಾ ಕಷ್ಟನೇ. ಅವ್ರು ಕೂರ್ಸಿದರೆ ಅದ್ರಲ್ಲಿ ಗೆದ್ದಿದ್ದಾರೆ. ಸೊ ಜನನು ಅದನ್ನ ಇಷ್ಟಪಡ್ತಾರೆ. ಸೊ ನನಗೆ ಏನು ಅಂತ ಅಂದ್ರೆ ಈ ಸಿನಿಮಾ ಇನ್ನೊಂದು ತಿಥಿ ಆಗಿರ್ಬೋದು ಅಥವಾ ಲೂಸಿ ಆಗಿರ್ಬೋದು, ಬಟ್ ಪ್ಲೀಸ್ ಡೋಂಟ್ ಲೂಸ್ ಅ ಡೈರೆಕ್ಟರ್ ಲೈಕ್ ದಿಸ್. ಸೊ ತುಂಬಾ ಕಷ್ಟ ಇದೆ ಈ ತರ ಒಂದು ಬಜೆಟ್ ಅಲ್ಲಿ ಈ ತರ ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ಗೆ ತರೋದಿದೆಯಲ್ಲ, ಅದು ಈಗಿನ ಕಾಲದಲ್ಲಿ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಎಷ್ಟೇ ಬಜೆಟ್ ಇದ್ರೂ ಸಿನಿಮಾ ರಿಲೀಸ್ ಮಾಡೋದು ಇಂಪಾರ್ಟೆಂಟ್. ಆ ಇದನ್ನ ಇವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿರೋದಕ್ಕೆ ಇವತ್ತು ರವಿ ಸರ್ ಆಗಿರ್ಲಿ, ಈ ರವಿ ಸರ್ ಎಲ್ಲ ಹೇಗೆ ಅಂತಂದ್ರೆ ಲೈಕ್ ಒಂದು ಟ್ಯಾಲೆಂಟ್ ಬರ್ತಾ ಇದಾರೆ ಅಂದ್ರೆ ಅದನ್ನ ಪ್ರೋತ್ಸಾಹ ಮಾಡೋದ್ರಲ್ಲಿ ಫಸ್ಟ್ ಬರ್ತಾರೆ. ಈಗ ಸರ್ ಹೆಂಗೆ ಹೇಳಿದ್ರು ಆ ತರ ಅವ್ರಿಗೂ ಈಗ ನಿಮ್ಗೆಲ್ಲ ಗೊತ್ತು, ಅವ್ರದ್ದು ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿದೆ, ಸುಮಾರು ದುಡ್ಡುಗಳು ಲಾಸ್ ಆಗಿದೆ, ಸುಮಾರು ದುಡ್ಡುಗಳು ಬಂದು ಇದೆ. ಸೊ ಹಿಂಗಿರ್ಬೇಕಾದ್ರೆ ಏನಾಗಿದೆ, ಇಲ್ಲ ಈ ಸಿನಿಮಾ ನೋಡಿ ಇಲ್ಲ ಈ ಟೈಮಲ್ಲೂ ನಾವು ಮಾಡೋಣ ಅಂತ ಒಂದು ಧೈರ್ಯ ಮಾಡಿದ್ದು ಆ ಸಿನಿಮಾ ಸಬ್ಜೆಕ್ಟ್. ಸೊ ರವಿ ಸರ್ ಅಂತವರು ಮತ್ತೆ ಕೃಷ್ಣಪ್ಪ ಸರ್ ಅಂತವರು ಇನ್ನ ಈ ತರ ಯಂಗ್ಸ್ಟರ್ಸ್ಗೆ ಹೆಲ್ಪ್ ಮಾಡಬೇಕು. ಈ ತರ ಯಂಗ್ಸ್ಟರ್ಸ್ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ಬೇಕು, ಇಂಡಸ್ಟ್ರಿ ಮತ್ತೆ ಬರುತ್ತೆ, ಮತ್ತೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಅನ್ನೋದು ಕೊಡಂತ ಡೈರೆಕ್ಟರ್ಗಳು ಈ ತರ ಇನ್ನೊಂದಷ್ಟು ಜನ ಬರಬೇಕು. ಈ 1-2 ಮಾತಲ್ಲಿ ನಾನು ಮಾತನ್ನು ಮುಗಿಸ್ತೀನಿ. ಸೊ ಈಗ ನಿರ್ಮಾಪಕರು ಮತ್ತೆ ಡಿಸ್ಟ್ರಿಬ್ಯೂಟರ್ಸ್ ಕಡೆಯಿಂದ ಮಾತುಕತೆ ಆಯ್ತು. ಈಗ ನನ್ನ 4 ಕರಡು ನಿಮ್ಮ ವೇದಿಕೆ ಮೇಲೆ ಹಂಪ, ಕೀರ್ತಿ, ದರ್ಶನ್ ಹಾಗೂ ನಮ್ಮ ನಾಯಕಿ ನಟಿ ಬಿಬಿಕಾ ಅವರು ಇವ್ರಿಗೆಲ್ಲ ಕರ್ಕೊಂಡು ಹೋಗ್ಬೋದು ಸರ್. ಬನ್ನಿ ಬನ್ನಿ. ನಿಮ್ಮ ನಿಜವಾಗ್ಲೂ ನನಗೆ ನಾನು ಸ್ಟಾರ್ಟ್ ಮಾಡ್ಕೊಂಡಾಗ ಹುಡುಗರ ಸಿಕ್ಕಾದ್ಮೇಲೆ ಇದು ನನ್ನ ತಂಡ ಆಯಿತು. ಸೊ ನನ್ನ ನಾಯಕ ನಟರು ಇವರು, ನನ್ನ ನಾಯಕಿ ಇವರು ಅಂತ ಗೊತ್ತಾಯ್ತು. ಸೊ ವರ್ಕ್ಶಾಪ್ ಮಾಡಿದ್ವಿ ನಾವು. ವರ್ಕ್ಶಾಪ್ ಎಲ್ಲ ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು ಎಲ್ಲಿ ಇವ್ರದ್ದು ಸ್ಟ್ರಾಂಗ್ ಇದೆ, ಎಲ್ಲಿ ಇವ್ರದ್ದು ಲಿಮಿಟೇಷನ್ಸ್ ಇದೆ ಅಂತ. ಅದು ತಕ್ಕಂಗೆ ಸ್ಕ್ರೀನ್ ಪ್ಲೇ ಮತ್ತೆ ಡೈಲಾಗ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ತುಂಬಾ ಒಬ್ಬರ ಮೇಲೆ ಒಬ್ರು ಕಾಂಪಿಟೇಷನ್ಗೆ ಬಿದ್ದು ಆಕ್ಟ್ ಮಾಡಿದ್ದಾರೆ. ಸೊ ನೀವೇ ಮಾತಾಡಬೇಕು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ. ಫಸ್ಟು ಎಲ್ಲರೂ ನಮ್ಮ ಪ್ರೆಸ್ ಮೀಡಿಯಾ, ನಮ್ಮ ಗುರು ಹಿರಿಯರು, ನಮ್ಮ ಸ್ನೇಹಿತರು ಎಲ್ಲರೂ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾ ಒಂಥರ ಮ್ಯಾಜಿಕ್ ಸಿನಿಮಾ ಅಂತ ಹೇಳ್ಬೇಕು, ಮಿರಾಕಲ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಪ್ರತಿಯೊಬ್ರದ್ದು ಇದೊಂದು ಎಫರ್ಟ್ ಇದೆ. ತುಂಬಾ ಖುಷಿಯಿಂದ ಮನ್ಸಾರೆ ಮಾಡಿರುವಂತ ಸಿನಿಮಾ, ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಮಾಡಿರೋ ಸಿನಿಮಾ. ಅಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ. ಆಮೇಲೆ ನನ್ನ ಪಾತ್ರ ಹೇಳ್ಬೇಕಂದ್ರೆ ನಾನ್ ಮಾಡಿದ್ದಲ್ಲ, ಅದು ದೇವ್ರು ಮಾಡಿಸಿದಷ್ಟೇ. ಸಮಥಿಂಗ್ ಲೈಕ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್ ಇದು 100%. ಈಗ ನೋಡಿ, ಫಸ್ಟ್ ನಮ್ಮ ರವಿರಾಜ್ ಸರ್, ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರ ಬ್ರದರ್ ರವಿರಾಜ್ ಸರ್ ಈ ಸಿನಿಮಾ ನೋಡಿದಾಗ, ಮತ್ತೆ ಶಶಿ ಸರ್ ನೋಡಿದಾಗ, ಆಬ್ವಿಯಸ್ಲಿ ಒಬ್ರು ಡೈರೆಕ್ಟರ್ ಇನ್ನೊಬ್ರು ಡೈರೆಕ್ಟರ್ ಸಿನಿಮಾ ಶ್ರೀಕಾಂತ್ ಅವ್ರದ್ದು ನೋಡಿದಾಗ ಏನು ಅಂತ ಅನಿಸ್ತು. ಆಮೇಲೆ ತುಂಬಾ ಇಷ್ಟ ಆಗೋಯ್ತು. ಸಾಕಷ್ಟು ಜನ, ನಾನು ಸಿನಿಮಾ ಸೀರಿಯಲ್ ಇಷ್ಟೊಂದು ಮಾಡಿರ್ಬೋದು, ಸುಮಾರು ನನ್ನ ಸರ್ಕಲ್ ಅಲ್ಲಿ ಕೆಲವು ಹೀರೋಗಳಿಗೆ, ಸೆಲೆಬ್ರಿಟೀಸ್ಗೆ, ಡೈರೆಕ್ಟರ್, ಪ್ರೊಡ್ಯೂಸರ್ಸ್ ತೋರಿಸಿದಾಗ ಮಗ ಸಕ್ಕದ ಇದೆ, ಸಕ್ಕದ ಇದೆ, ಇದು ಡಿಫ್ರೆಂಟ್ ಆಗತ್ತೆ, 100% ನಿಮ್ಗೆ ಇದಾಗತ್ತೆ, ಒಂದು ಒಳ್ಳೆ ಬ್ಯಾಕಪ್ ಬೇಕು ಅಂತವ್ರು. ಬಟ್ ನಾವು ಯಾರನ್ನ ಕೇಳೋದು ಅಂದಾಗ ಇವರು ತುಂಬಾ ಇಷ್ಟಪಟ್ಟರು, ಅಷ್ಟೇ ಸಪೋರ್ಟಿವ್ ಆಗಿ ಬಂದ್ರು. ರವಿರಾಜ್ ಸರ್ ನಿಜವಾಗ್ಲೂ ಒಂದು ಒಳ್ಳೆ ಮನ್ಸು. ಸಾಕಷ್ಟು ಸಿನಿಮಾಗಳು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆದಂತ ಕೃಷ್ಣಪ್ಪ ಅವರು ಹಾಗೂ ಅವರ ಮಗ ಕೀರ್ತಿ ಅವರು ಎಲ್ಲರೂ ಹೆಂಗೆ ಅಂದ್ರೆ ನಮ್ಗೆಲ್ಲ ಒಂದು ಫ್ಯಾಮಿಲಿ ತರ ಇದ್ದಿತ್ತು. ಕಂಪ್ಲೀಟ್ ಒಂದು ಫ್ಯಾಮಿಲಿ ತರ ನಿಂತ್ಕೊಂಡು ಮಾಡಿದ್ದು. ಆಮೇಲೆ ಶ್ರೀಕಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಗುಡ್ ಆಪರ್ಚುನಿಟಿ. ಅಂಡ್ ನಮ್ಮ ಇನ್ನೊಬ್ರು ಸ್ನೇಹಿತರು ರಂಜಿತ್ ಅಂತ,
ಅವರು ಅಂಡ್ ಪವನ್ ಮಜಾ ಟಾಕೀಸ್ ಪವನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ, ಸೂಪರ್ ಆಗಿ ಮಾಡಿದ್ದಾರೆ. ಯಾಕಂದ್ರೆ ಪವನ್ ಅವ್ರು ಮಾಡಿರೋ ಒಂದು ಸೀನ್ ನೋಡಿದಾಗ 100% ಜನ ಥಿಯೇಟರ್ ಆಳ್ತಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ಎಲ್ಲ ಒಂದು ಟೀಮ್ ವರ್ಕ್ ಅಂತ ಹೇಳಕ್ ಇಷ್ಟಪಡ್ತೀನಿ, ದೇವ್ರು ಮಾಡಿಸಿದ್ದಷ್ಟೇ. ಮತ್ತೆ ಗುರು ಆಗ್ಲಿ, ನಮ್ಮ ಹೀರೋಯಿನ್ ಆಗ್ಲಿ, ಹಾಗೂ ನಮ್ಮ ಪಂಪ, ಪ್ರತಿಯೊಬ್ರು ಕ್ಯಾರೆಕ್ಟರ್ ಅಮೇಝಿಂಗು. ಕ್ಯಾಮ್ರಾ ವರ್ಕು ಅಷ್ಟೇ, ಇಬ್ರು ಕ್ಯಾಮ್ರಾಮನ್ ವರ್ಕ್ ಮಾಡಿದ್ದಾರೆ. ಆಮೇಲೆ ನಮ್ಮ ಕಾಮಿಡಿಯನ್ ಇದಾರಲ್ಲ, ಅವರು ಹೆವಿ ಎಕ್ಸ್ಟ್ರಾ ಟ್ಯಾಲೆಂಟೆಡ್. ಅವ್ರು ಈ ಸಿನಿಮಾದಲ್ಲಿ ಒಂದು ಪೊಲೀಸ್ ಪಾತ್ರ ಮಾಡಿದ್ದಾರೆ. ಪುನೀತ್ ಅವರು ಈಸ್ ವೆರಿ ಟ್ಯಾಲೆಂಟೆಡ್. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ನಾನು ಎಷ್ಟೋ ಸಿನಿಮಾ ಒಳ್ಳೊಳ್ಳೆ ಪ್ರಾಜೆಕ್ಟ್ ಒಳ್ಳೊಳ್ಳೆ ಬ್ಯಾನರ್ ಅಲ್ಲಿ ಮಾಡಿದ್ದೀನಿ, ಬಟ್ ಇದು ತುಂಬಾ ನನಗೆ ಒಂದು ಪಾಸಿಟಿವ್ ಇದೆ. 100% ಅಂತ ಅನ್ಸುತ್ತಲ್ಲ, ಆ 100% ನನಗಿದೆ. ಈ ಸಿನಿಮಾ ಪಕ್ಕಾ ಕ್ಲಿಕ್ ಆಗತ್ತೆ. ಅಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ಬಂದಿದ್ದಾರೆ ಇನ್ನೊಬ್ರು, ಶಂಕರ್ ಸರ್, ಥ್ಯಾಂಕ್ ಯು ಸೋ ಮಚ್, ಮುದುಡಿದ ಎಳೆಗಳು. ಆಮೇಲೆ ಶಶಿಕಾಂತ್ ಸರ್, ಅವ್ರು ನಮ್ಗೆ ನಿಜವಾಗ್ಲೂ ಈ ಸಿನಿಮಾದಲ್ಲಿ ಗುರುಗಳ ತರ ಇದ್ದಿದ್ದು. ಪ್ರತಿಯೊಬ್ರಿಗೂ ಎಲ್ಲ ಹೇಳ್ಕೊಡ್ತಾರೆ. ನಿಜವಾದ ಸಿನಿಮಾದಲ್ಲಿ ಮೇಷ್ಟ್ರು, ರಿಯಲ್ ಲೈಫಲ್ಲೂ ಮೇಷ್ಟ್ರು ತರ ನಮ್ಗೆ ಎಲ್ಲರಿಗೂ. ಯಾರ್ದಾರ ಹೆಸರು ನಾನು ಬಿಟ್ಟಿದ್ರೆ ಎಕ್ಸ್ಟ್ರೀಮ್ಲಿ ಸಾರಿ. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಒಳ್ಳೇದಾಗ್ಲಿ. ಪವನ್ ಸರ್, ನಿಮ್ಗೆ ಒಳ್ಳೇದಾಗಬೇಕು. ಯಾಕಂದ್ರೆ ನೀವು ಮಜಾ ಟಾಕೀಸಿಂದ ಎಷ್ಟು ಎಫರ್ಟ್ ಆಗಿರೋ ಕಷ್ಟಪಟ್ಟಿದ್ರೆ ಎಲ್ಲರಿಗೂ ಗೊತ್ತು. ಅಂಡ್ ಕೀರ್ತಿ ಅವರೇ, ನಿಮ್ಗೆ ಒಳ್ಳೇದಾಗ್ಲಿ. ಎವ್ರಿ ಒನ್, ಎಂಟೈರ್ ಟೀಮ್ ಆನ್ ದ ಸ್ಟೇಜ್, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಕೀರ್ತಿ ಕೃಷ್ಣ ಅಂತ. ಆ್ಯಕ್ಚುಲಿ ಈ ಸಿನಿಮಾ ಹೇಳ್ಬೇಕಂದ್ರೆ ಎಲ್ಲ ಒಂದು ಮ್ಯಾಜಿಕ್ಕೆ. ಒಂದು ಮ್ಯಾಜಿಕ್ಕಿಂದನೇ ಈ ಸಿನಿಮಾ ಇಲ್ಲಿವರೆಗೂ ತಂದಿದೆ. ಆ್ಯಕ್ಚುಲಿ ನನ್ನ ರಂಜಿತ್ ಅವರು ಮೀಟ್ ಮಾಡಿಸಿದ್ರು ಶ್ರೀಕಾಂತ್ ಅವ್ರನ್ನ. ಅವಾಗ ಬೇರೆ ಕ್ಯಾರೆಕ್ಟರ್, ಯಾವುದೋ ಒಂದು ಚಿಕ್ಕ ಕ್ಯಾರೆಕ್ಟರ್ ಹೇಳಿದ್ರು. ಆಮೇಲೆ ವರ್ಕ್ಶಾಪ್ ಮಾಡ್ತಾ 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 ಇಲ್ಲ ಅದು ಬೇಡ, ಇದು ಮೇನ್ ಕ್ಯಾರೆಕ್ಟರ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಕನಕಪುರದಲ್ಲಿ, ನಮ್ಮೂರಲ್ಲಿ ಆಲ್ಮೋಸ್ಟ್ ಒಂದು 60% 70% ಶೂಟ್ ಮಾಡಿದ್ವಿ. ಶೂಟ್ ಮಾಡುವಾಗ ಎಲ್ಲರೂ ಡೆಡಿಕೇಶನ್, ಇಲ್ಲಿರೋ ಎಲ್ರೂ, ಮತ್ತೆ ಅಲ್ಲಿ ಕೂತಿರೋರು ಅಷ್ಟೇ, ನಮ್ಮ ಆರ್ಟಿಸ್ಟ್ಗಳು ಎಲ್ಲರೂ ಒಬ್ರಿಗಿನ ಒಬ್ರು ಕಾಂಪಿಟೇಷನ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಅದ್ರ ಫೈನಲ್ ರಿಸಲ್ಟೇ ನಮ್ಮ ಸಿನಿಮಾ. ಇದು ಹೆಂಗೆ ಅಂದ್ರೆ, ನಮ್ಮ ಈ ಒಂದೊಂದು ಕ್ಯಾರೆಕ್ಟರ್ಗಳು ಅಷ್ಟೇ, ಆ ದೇವರೇ ಇದು ನಿನಗೆ ಅಂತ ಚೂಸ್ ಮಾಡಿ ಕಳ್ಸಿಕೊಟ್ಟಂಗಿತ್ತು. ಯಾಕಂದ್ರೆ ಕೃಷ್ಣ ಕ್ಯಾರೆಕ್ಟರ್ ಒಂದು 4-5 ಜನದ ಹತ್ರ ಹೋಯ್ತು. ಕೊನೆಗೆ ಆ ಪಾತ್ರಕ್ಕೆ ನ್ಯಾಯ ಕೊಟ್ಟಿದ್ದು ನಮ್ಮ ಪವನ್ ಅವರು. ಏನ್ ನೋಡ್ತಿದ್ದೀರಾ ಅದು ಮ್ಯಾಜಿಕ್ ಆಗೋದಕ್ಕೆ ಪವನ್ ಅವರೇ ಕಾರಣ. ಯಾಕಂದ್ರೆ ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗತ್ತೆ ಏನ್ ಕೃಷ್ಣ ಏನು, ಅವ್ರ ಕ್ಯಾರೆಕ್ಟರ್ ಏನು, ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಹೇಳ್ದಂಗೆ ಇದೆಲ್ಲ ಒಂದು ಮ್ಯಾಜಿಕ್. ಆಮೇಲೆ ನಾವು ಸಿನಿಮಾ ರಿಲೀಸ್ ಮಾಡೋಣ ಅಂತ ಅನ್ಕೊಂಡ್ವಿ. ಇನ್ನೇನೋ ಸಿನಿಮಾ ರಿಲೀಸ್ ಮಾಡೋಣ ಇಷ್ಟು ಮಾಡಿದೀವಿ ಅಂತ ಅಂದಾಗ ದರ್ಶನ್ ಅವರು ಒಂದ್ ನಿಮಿಷ ಇರಿ, ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ನನ್ಗೊಂದು ಲೈಫ್ ಸಿಗತ್ತೆ, ಯಾರನ್ನಾದ್ರೂ ಒಬ್ರು ದೊಡ್ಡ ವ್ಯಕ್ತಿನ ನಾವು ನೋಡೋಣ, ರಿಲೀಸ್ ಮಾಡೋದಕ್ಕೆ ಅಪ್ರೋಚ್ ಮಾಡೋಣ ಅಂದ್ಬಿಟ್ಟು ರವಿರಾಜ್ ಅಣ್ಣನ ಕರ್ಸಿದ್ರು. ಅವ್ರು ಬಂದು ಕ್ಯಾಶುವಲ್ ಆಗಿ ಯಾವ್ದೋ ಸಿನಿಮಾ ಕರೆದಿದ್ದಾನೆ ನೋಡೋಣ ಅಂತ ಬಂದು ನೋಡಿದ್ರು ಸಿನಿಮಾ. ನಿಜವಾಗ್ಲೂ ಶಶಿ ಅವರು ಇದ್ರು, ನಮ್ಮ ರವಿರಾಜ್ ಅಣ್ಣ ಅವರು ಇದ್ರು. ಅವರು ಅಷ್ಟೇ ಮೆಸ್ಮರೈಸಿಂಗ್. ನಮ್ಮ ಶಶಿ ಅವ್ರಂತೂ, ಸರ್ ಏನ್ ಸರ್ ಇದು ಹಿಂಗಿದೆ ಸಿನಿಮಾ, ನಾನು ಒಬ್ಬ ಆಡಿಯನ್ಸ್ ಆಗಿ ನೋಡ್ತಿದ್ದೀನಿ ಸರ್, ನಾನು ಏನು ಟೆಕ್ನಿಕಲ್ ಆಗಿ ನಾನು ಏನು ನೋಡ್ಲೇ ಇಲ್ವಲ್ಲ ಸರ್ ಸಿನಿಮಾ, ಆ ಥರ ಮೆಸ್ಮರೈಸಿಂಗ್ ಇದೆ ಸರ್. ನಾನು ಹೇಳೋದು ಒಂದೇ ಸರ್, ತುಂಬಾ ಇಷ್ಟಪಟ್ಟು ಮಾಡಿದೀವಿ ಸಿನಿಮಾ. ಇದಕ್ಕೂ ಮುಂಚೆ ತುಂಬಾ ಸಿನಿಮಾಗಳು ಬಂದಿದೆ, ತುಂಬಾ ಚೆನ್ನಾಗಿರೋ ಸಿನಿಮಾಗಳನ್ನ ಜನ ತಗೊಂಡಿದ್ದಾರೆ. ಅದನ್ನ ನೀವು ಮೀಡಿಯಾದವರು ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ, ಒಳ್ಳೆ ರಿವ್ಯೂ ಮಾಡಿ. ಸಿನಿಮಾ ಅಂತೂ ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ಸಿನಿಮಾ ನೋಡಿ. ಇದು ನೋಡಿ ಒಂದು ಮ್ಯಾಜಿಕ್ ಆಗತ್ತೆ. ನಮ್ಮ ಜೊತೆಗೆ ಒಂದು ಶಕ್ತಿ ಇದೆ, ಒಬ್ಬ ಕೃಷ್ಣ ಆಗ್ಲಿ ನಾರಾಯಣ ಆಗ್ಲಿ ಒಂದು ಶಕ್ತಿ ಇದೆ, ಆ ಶಕ್ತಿನ ನಮ್ನ ನಡ್ಸ್ಕೊಂಡು ಹೋಗ್ತಿದೆ. ಆಮೇಲೆ ಈ ಸಿನಿಮಾ ಪ್ರೊಡ್ಯೂಸರ್, ಒಂದ್ ಸಿನಿಮಾ ಆಗೋದಕ್ಕೆ ಪ್ರೊಡ್ಯೂಸರ್ ಅಲ್ವಾ ಕಾರಣ. ಸೊ ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಅವರ ಶ್ರೀಮತಿ ಅವರು, ನಮ್ಮಮ್ಮ ಮಂಜುಳಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ರಂಜಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಶ್ರೀಕಾಂತ್ ಅವ್ರನ್ನ ಪರಿಚಯ ಮಾಡ್ಕೊಂಡಿದ್ದವ್ರೇನೆ ಬರ್ತಾರೆ. ಸೊ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹಂಪ ಕುಮಾರ್ ಅಂಗಡಿ ಅಂತ. ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದೀನಿ. ಚಿಕ್ಕ ಪಾತ್ರ ಮಾಡ್ಕೊಂಡು ಬರ್ತಿದ್ದೆ. ಇದ್ರಲ್ಲಿ ಸ್ವಲ್ಪ ದೊಡ್ಡ ಪಾತ್ರ ಇದೆ, ಆ ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಡೈರೆಕ್ಟರ್ ತುಂಬಾ ಕಾನ್ಫಿಡೆನ್ಸ್ ಇತ್ತು.
ನಾನು ಏನ್ ತೆಗಿಸ್ತೀನಿ ಅಂತ ನನಗೆ ಕ್ಲಾರಿಟಿ ಇದೆ ಅಂತ. ಬೇಸಿಕಲಿ ನಮ್ಮ ಟೈಟಲ್ ನಾರಾಯಣ ಕ್ಯಾಪ್ಷನ್ ಬಂದ್ಬಿಟ್ಟು ವಾಟ್ ಇಸ್ ದಿಸ್ ಕನ್ಫ್ಯೂಷನ್ ಅಂತ. ಬಟ್ ಆ ಕನ್ಫ್ಯೂಷನ್ ನಮ್ಮ ಡೈರೆಕ್ಟರ್ ಇಲ್ಲ, ಸಿನಿಮಾದಲ್ಲಿ ತುಂಬಾ ಕ್ಲಾರಿಟಿಯಾಗಿ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಹೇಳಿದ್ದಾರೆ. ಸೊ ಆ ಕ್ಲಾರಿಟಿ ನನಗೂ ಕೊಟ್ಟು ಪಾತ್ರ ಮಾಡಿಸಿದ್ರೆ ಇಷ್ಟ ಹೇಳುವಲ್ಲೇ. ಇನ್ನೊಂದೇನಂದ್ರೆ ಈ ಸಿನಿಮಾ ಥಿಯೇಟರ್ ಬರುತ್ತೆ, OTT ಬರುತ್ತೆ, ಆಮೇಲೆ ನಾಳೆ ಟಿವಿಲೂ ಬರುತ್ತೆ. ಬಟ್ ಈ ಸಿನಿಮಾ ಥಿಯೇಟರ್ ಅಲ್ಲಿ ಯಾಕೆ ನೋಡ್ಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿದೆ. ಆ ಥಿಯೇಟರ್ ಅಲ್ಲಿ ಆ ಎಲ್ಲರ ಜನರ ಜೊತೆ ಆ ಕತ್ಲಲ್ಲಿ ಆ ಸೌಂಡ್ ನ ಎಂಜಾಯ್ ಮಾಡ್ಕೊತ ನೋಡೋ ಮಜಾನೇ ಬೇರೆ. ದಯವಿಟ್ಟು ಥಿಯೇಟರ್ ಅಲ್ಲಿ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಂದಿಕಾ. ಥ್ಯಾಂಕ್ ಯು ಶ್ರೀಕಾಂತ್ ಸರ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಕೃಷ್ಣಪ್ಪ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಟೀಮಿಗೆ ಬರಲಿಕ್ಕೆ ಮೇನ್ ರೀಸನ್ ಅಂದರೆ ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಆಪರ್ಚುನಿಟಿ ನನಗೆ ಕೊಟ್ಟು ಹೀರೋಯಿನ್ ಆಗಿ ನೀವು ಮಾಡು ಅಂತ ಹೇಳಿ ಇಲ್ಲಿ ಕಳಿಸಿದ್ದಕ್ಕೆ. ಆ್ಯಂಡ್ ಇಡೀ ಎಲ್ಲ ಟೀಮ್ ವರ್ಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹೆಸರು ಗುರುಕಿರಣ್ ಅಂತ. ಈ ಸ್ವಲ್ಪ ಮುಂಚೆ ನಮ್ಮ ಪ್ರೊಡ್ಯೂಸರ್ ಭಟ್ರು ಅಂತ ಕರೀತಾ ಇದ್ದಾರೆ ನಾನು. ಮೊದಲನೇದಾಗಿ ಗುರು ಹಿರಿಯರಿಗೆ ಮತ್ತು ಎಲ್ಲ ಬಂದಿರುವಂಥ ಗಣ್ಯರಿಗೆ ಮಾಧ್ಯಮಿಕರಿಗೆ ನನ್ನ ನಮಸ್ಕಾರ ಮತ್ತು ಸ್ವಾಗತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಹಿಂದೆ ತುಂಬ ಕಷ್ಟದ ಕೈಗಳು ಕಾರಣವಾಗಿದೆ. ಆ್ಯಕ್ಚುಲಿ ಸಿನಿಮಾ ಸಾಧ್ಯ ಆಗೋಕ್ಕೆ ಪ್ರಮುಖವಾಗಿ ನಮ್ಮ ನಿರ್ಮಾಪಕರ ಎಲ್ಲರೂ ಹೇಳ್ತಾ ಇದ್ದಾರೆ ನಿರ್ಮಾಪಕರ ಬಗ್ಗೆ ತುಂಬ. ನನ್ನೊಂದು ಸಣ್ಣ ಲೈನ್ ಇದೆ. ಅವರು ನಿರ್ಮಾಪಕರಾಗಿ ಇರಲಿಲ್ಲ ಆ್ಯಕ್ಚುಲಿ, ಅದ್ರ ಮೇಲೆ ಒಂದು ಫ್ಯಾಮಿಲಿಯಾಗಿ ಒಂದು ಫ್ಯಾಮಿಲಿ ಹೆಡ್ ಆಗಿ ನಮಗೆ ಸೆಟಲ್ ತುಂಬಾ ಸಹಾಯ ಮಾಡಿದ್ರು. ಎಲ್ಲ ಅರೇಂಜ್ಮೆಂಟ್ಸಲ್ಲಿ ಆಗಲಿ, ಊಟದ ಅರೇಂಜ್ಮೆಂಟ್ಸ್ ಆಗಲಿ, ಯಾವ ಕೊರತೆನೂ ಬರದೇ ನೋಡ್ಕೊಂಡ್ರು. ಆ್ಯಂಡ್ ನೆಕ್ಸ್ಟು ಬರೋದಾದರೆ, ಸಾರಿ ಇನ್ನೊಂದು ವಿಷಯ ಹೇಳಲೇಬೇಕು, ಯಾರು ಮೆನ್ಷನ್ ಮಾಡಿಲ್ಲ. ನಮ್ಮ ನಿರ್ಮಾಪಕರು ಒಂದು ಒಳ್ಳೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಎಲ್ಲರೂ ಎಂಜಾಯ್ ಮಾಡ್ತೀರಾ, ತುಂಬ ಚೆನ್ನಾಗಿ ಅಭಿನಯಿಸಿರುತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಅಭಿನಂದನೆಗಳು ನಿಮಗೆ. ಆ್ಯಂಡ್ ನೆಕ್ಸ್ಟು ಮೇನ್ ಪಿಲ್ಲರ್ ಕ್ಯಾಪ್ಟನ್ ಆಫ್ ದ ಶಿಪ್ ಶ್ರೀಕಾಂತ್ ಕೆಂಚಪ್ಪ ಅವರು. ಇವ್ರ ಬಗ್ಗೆ ಏನು ಹೇಳಿ, ಎಲ್ರಿಗೂ ಇರುತ್ತಲ್ಲ ಸಿನಿಮಾ ಇಂಡಸ್ಟ್ರಿಲಿ ಬರ್ತಾ ಇರೋರು ಒಂದು 10-12 ವರ್ಷಗಳಿಂದ ಸಣ್ಣ ಪುಟ್ಟ ಕನಸುಗಳು ಕಟ್ಕೊಂಡು ಬರ್ತಾ ಇರೋರಿಗೆ ಸಿನಿಮಾನೇ ಒಂದು ಕರಿಯರ್ ಅಂತ ತಗೊಳ್ಳೋ ಆ ಟ್ರಾನ್ಸಿಷನ್ ಅಲ್ಲಿ ತುಂಬಾನೇ ಕನ್ಫ್ಯೂಷನ್ ಆಗಲಿ, ಕಾನ್ಫಿಡೆನ್ಸ್ ಲೆವೆಲ್ ಏರಿಳಿತಗಳು ಇದ್ದೇ ಇರುತ್ತೆ. ಬಟ್ ಶ್ರೀಕಾಂತ್ ಅವ್ರನ್ನ ಮೀಟ್ ಮಾಡಿ ಪ್ರತಿದಿನ ನಾನು ತುಂಬಾನೇ ಉತ್ಸಾಹದಿಂದ ಒಂದು ಮೋಟಿವೇಶನ್ ಮನೆಗೆ ಹೋಗಿದ್ದೆ. ಅದನ್ನ ನಾನು ಲೈಫಲ್ಲಿ ಯಾವತ್ತೂ ಮರೆಯಲ್ಲ ಸರ್. ಆ್ಯಂಡ್ ಈಸ್ ರಿಯಲಿ ಗಾಟ್ ಅ ಗ್ರೇಟ್ ಪ್ಯಾಷನ್ ಟುವರ್ಡ್ಸ್ ಸಿನಿಮಾ ಆ್ಯಂಡ್ ಡೈರೆಕ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮತ್ತೆ ನಮ್ಮ ನಟರ ಬಳಗ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ನಟನೆಲ್ಲ ನೀವು ನೋಡ್ಕೊಳ್ಳಿ, ಸಿನಿಮಾದಲ್ಲಿ ಖಂಡಿತ ಎಂಜಾಯ್ ಮಾಡ್ತೀರಾ. ತುಂಬಾ ಹೇಳಬೇಕು ಅಂತ ಅನ್ಕೊಂಡ್ಬಂದಿದ್ದು ನಾನು ಪವನ್ ಸರ್ ಬಗ್ಗೆ. ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಿದಾಗ ತುಂಬಾ ಒಂದು ಸೈಲೆಂಟ್, ತುಂಬಾ ಒಂದು ಸಿಂಪಲ್ ಮನುಷ್ಯ ಕಂಡ್ರು. ಬಟ್ ಸ್ಕ್ರೀನ್ ಮೇಲೆ ತಿನ್ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಸರ್, ಇಟ್ಸ್ ಬೀನ್ ಅನ್ ಹಾನರ್ ವರ್ಕಿಂಗ್ ವಿತ್ ಯು. ಇನ್ನು ಮುಂದೆ ನಾನು ನಿಮ್ಮ ಜೊತೆ ಇನ್ನೂ ಅವಕಾಶಗಳು ಸಿಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು. ಸತ್ಯ ರಾಧಾಕೃಷ್ಣ ಮತ್ತು ಜತಿನ್ ಬ್ರೋ, ಯು ಗೈಸ್ ಆರ್ ಆಸಮ್. ನಿಜವಾಗ್ಲೂ ನಿಮ್ಮ ಮ್ಯೂಸಿಕ್ ಅಂತೂ ಇಟ್ಸ್ ಯೂನಿಕ್, ತುಂಬ ಮ್ಯಾಜಿಕಲ್ ಆಗಿ ಸೌಂಡ್ ಆಗ್ತದೆ. ಸೊ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಸಚ್ ಅ ಗ್ರೇಟ್ ಮ್ಯೂಸಿಕ್ ಆ್ಯಕ್ಚುಲಿ. ಮತ್ತು ನೆಕ್ಸ್ಟ್ ಡೈರೆಕ್ಷನ್ ಟೀಮ್ ಗುರುರಾಜ್ ಮತ್ತು ನಮ್ಮ ಶಶಿ ಅವರು ಮತ್ತು ಶಶಿಕಾಂತ್ ಸರ್ನ ಬಂದ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಸರ್, ರಿಯಲಿ ಸಾರಿ ಸರ್. ನೀವು ಆ್ಯಕ್ಚುಲಿ ನೀವು ಒಬ್ಬ ಡೈರೆಕ್ಟರ್ ಅಂತ ಗೊತ್ತಿತ್ತು, ಬಟ್ ಇಷ್ಟು ಅದ್ಭುತವಾದ ನಟ ಅಂತ ನನಗೆ ನಿಜವಾಗ್ಲೂ ಐಡಿಯಾ ಇರಲಿಲ್ಲ. ಅಲ್ಲಿ ಶೂಟಲ್ಲಿ ನಾನು ಇವಾಗ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ತುಂಬ ನರ್ವಸ್ ಆಗಿದ್ದೀನಿ. ಐ ಆಮ್ ಸಾರಿ. ಇಲ್ಲಿ ಎಷ್ಟು ನರ್ವಸ್ ಆಗಿದ್ದೀನೋ ಅವ್ರ ಮುಂದೆ ಆ್ಯಕ್ಟ್ ಮಾಡೋದು ಅಷ್ಟೇ ನರ್ವಸ್ ಆಗಿತ್ತು. ಯಾಕಂದರೆ ಅವರು ಒಂದೊಂದು ಪೇಜ್, 2 ಪೇಜ್ ಡೈಲಾಗ್ಗಳು ಇದ್ರೂ ಆ ಒಂದು ಪಾಸ್ ಆ್ಯಂಡ್ ಗ್ಯಾಪ್ಸ್ ಆಗಲಿ, ಆ ಒಂದು ವೊಕ್ಯಾಬ್ಯುಲರಿ ಆಗಲಿ ತುಂಬಾನೇ ಅದ್ಭುತವಾಗಿ ಪ್ರೆಸೆಂಟ್ ಮಾಡ್ತಾ ಇದ್ರು, ವಿಚ್ ಇಸ್ ಅ ಗ್ರೇಟ್ ಲರ್ನಿಂಗ್ ಸರ್ ಆ್ಯಕ್ಚುಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಲಾಸ್ಟ್ಲಿ ಸರ್, ಶ್ರೀಕಾಂತ್ ಸರ್, I'll be very honored working with you, and I'm hoping to work with you more again in the future. Thank you so much.
ಪವನ್ ಸರ್, ಸೊ ಈ ವಿಶೇಷ ಪಾತ್ರಧಾರಿಗಳಿದ್ದಾರೆ ಈ ಸಿನಿಮಾದಲ್ಲಿ, ಅವ್ರನ್ನ ವೇದಿಕೆ ಮೇಲೆ ಕರೆದು ನೀವು ಪ್ರಶಸ್ತಿ ಮಾಡ್ತೀವಿ ಸರ್. ಪವನ್ ಸರ್ ಬನ್ನಿ. ಹಾ, ಶಶಿಕಾಂತ್ ಸರ್ ಪ್ರದೀಪ್ ಸರ್ ಬನ್ನಿ. ಪುನೀತ್ ಬನ್ನಿ. ರಂಜಿತ್ ಸತ್ಯ ಬನ್ನಿ. ಚಂದನ್ ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ. ಕ್ವಶನ್ಸ್ ತಗೊಳ್ಳೋಣ. ಸೊ ಒಂದು ಇಬ್ಬರು ಬಗ್ಗೆ ವಿಶೇಷವಾಗಿ ಮಾತಾಡ್ಬಿಟ್ಟು ಆಮೇಲೆ ಕ್ವಶನ್ಸ್ ತಗೊಳ್ಳೋಣ. ಸತ್ಯ ಬನ್ನಿ ಬನ್ನಿ, ಗುರು ಬನ್ನಿ ಬನ್ನಿ ಬನ್ನಿ. ಸೊ ಸತ್ಯ ಬಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರು, ನಾನು ಸತ್ಯ ಒಂದೇ ಕಂಪ್ನಿ ಕೆಲಸ ಮಾಡ್ತಾ ಇದ್ವಿ. ಹಂಗೆ ಸಿನಿಮಾ ಮಾಡ್ಬೇಕು ಅಂತ ಇಬ್ಬರಿಗೂ ಪ್ಯಾಷನ್ ಇತ್ತು. ಸೊ ಹಾಗೆ ಮ್ಯೂಸಿಕ್ ಸದ್ಯ ಕಲೆ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದೆ. 2 ಸಾಂಗ್ ಕೇಳಿದ್ರ ನೀವು, ಹೇ ಕೃಷ್ಣ ಮತ್ತೆ 300 ಎಕರೆ. ಸೊ ಅದ್ಭುತವಾಗಿ ಬಂದಿದೆ. ಸಾಂಗ್ ಪ್ಲೇಸ್ಮೆಂಟ್ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರೆಲ್ಲ ಹೇಳ್ತಾರೆ ಸೆಕೆಂಡ್ ಹಾಫ್ ಅಲ್ಲಿ ಕೃಷ್ಣ ಸಾಂಗ್ ಬಂದಾಗ ಅಲ್ಲಿಂದ ಸಿನಿಮಾ ಲೆವೆಲ್ಗೆ ಹೋಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸತ್ಯ ಫಾರ್ ಯುವರ್ ಸಪೋರ್ಟ್. ಎಲ್ರಿಗೂ ನಮಸ್ಕಾರ. ಶ್ರೀಕಾಂತ್ ಹೇಳಿದಾಗೆ ನಾನು ಕಾಂಟಿನೆಂಟಲ್ಲೇ ಅವ್ರನ್ನ ಮೀಟ್ ಮಾಡಿದ್ದು. ನಾನು 2017 ಕಾಂಟಿನೆಂಟಲ್ ಬಿಲ್ಟ್ ಮಾಡಿ ಕಂಪ್ಲೀಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಆಗ್ಲಿಂದಾನೇ ನಾನು ಶ್ರೀಕಾಂತ್ ಸಿನಿಮಾ ಬಗ್ಗೆ ಜಾಸ್ತಿ ಅವಾಗ್ಲಿಂದಾನೇ ಡಿಸ್ಕಷನ್ ಶುರು ಆಗ್ತಿತ್ತು. ಅದಾದ್ಮೇಲೆ ಅವರು ಸಿನಿಮಾ ಯಾವಾಗ ಟೇಕ್ ಆಫ್ ಮಾಡಿದ್ರು ಅವಾಗ ಅವ್ರ ಐಡಿಯಾಸ್ ಎಲ್ಲ ನಮ್ಮ ಹತ್ರ ಶೇರ್ ಮಾಡಿ ಈ ಥರ ವರ್ಕ್ ಆಗುತ್ತೆ ಅಂತ ಅವ್ರು ತುಂಬ ಕ್ಲಾರಿಟಿ ಇತ್ತು ಅವ್ರು ಏನು ಮಾಡ್ತಿದ್ದಾರೆ ಅಂತ. ಆಮೇಲೆ ಫಸ್ಟ್ ಕಾಪಿ ನೋಡಿದಾಗ ತುಂಬ ಖುಷಿ ಆಯಿತು. ಅವ್ರು ಏನು ಎಕ್ಸ್ಪ್ಲೈನ್ ಮಾಡ್ತಿದ್ರು ಕಾಂಟಿನೆಂಟಲ್ಲೇ ಎಕ್ಸ್ಪ್ಲೈನ್ ಮಾಡ್ತಿದ್ದೆಲ್ಲ ಅವರು ಸ್ಕ್ರೀನ್ ಮೇಲೆ ತೊಗೊಂಬಂದಿದ್ರು, 100% ತೊಗೊಂಬಂದಿದ್ರು. ಅದೇ ಖುಷಿ. ಸೊ ನನ್ನ 100% ನಾನು ಇದರಲ್ಲಿ ಹಾಕಿದ್ದೀನಿ ಅಂತ ಅನಿಸುತ್ತೆ. ನೀವೇ ನೋಡಿದ್ರೆ ಸಾಂಗ್ಸು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಶ್ರೀಕಾಂತ್ ಫಾರ್ ನನಗೆ ಆಪರ್ಚುನಿಟಿ ಕೊಟ್ಟು. ಎಲ್ರಿಗೂ ಥ್ಯಾಂಕ್ಸ್. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಸೊ ಪವನ್ ಸರ್ ಬಗ್ಗೆ ಒಂದೆರಡು ಮಾತು. ಸಬನಿ ಸರ್ದು ಎಷ್ಟು ದೊಡ್ಡ ಕಲಾವಿದರು ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ಅನ್ಕೊಂತಾರೆ ಕೃಷ್ಣ ಇವಾಗ ಒಂದು ಪರ್ಸೆಪ್ಷನ್ ಇದೆ ನಮ್ಮೆಲ್ಲರಿಗೂ. ಕೃಷ್ಣ ಅಂದ್ರೆ ಒಂದು ಮಹಾಭಾರತದಲ್ಲಿ ನೋಡಿರ್ತೀವಲ್ಲ, ಹಿಂದಿ ಮಹಾಭಾರತದಲ್ಲಿ ಒಂದು ಸ್ಮಾರ್ಟ್ ಆಗಿ 6 ಪ್ಯಾಕ್ ಆಗಿರೋ ಕೃಷ್ಣ ಇರುತ್ತೆ. ಬಟ್ ನಮ್ಮ ಕೃಷ್ಣ ತುಂಬಾ 4 ಕಡೆ ಕೃಷ್ಣ ನಮ್ದು ಅಂತ ಹೇಳಕ್ಕೆ ಇಷ್ಟ. ಬಟ್ ನಿಜವಾಗ್ಲೂ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಈ ಪಾತ್ರಕ್ಕೆ ಪವನ್ ಅವ್ರ ಬಿಟ್ಟು ಯಾರು ಮಾಡಕ್ಕಾಗ್ತಿಲ್ಲ ಅಂತ. ಇಲ್ಲಿ ಬಂದಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೆ, ಹಿರಿಯರಿಗೆ ನಮಸ್ಕಾರ. ಜೊತೆಗೆ ವೇದಿಕೆ ಮೇಲಿರುವಂತಹ ಎಲ್ಲ ಕಲಾವಿದರಿಗೆ ನಮಸ್ಕಾರ. ಇಲ್ಲೆಲ್ಲ ಇರೋರು ನನ್ಗೊಂಥರ ಗುರುಗಳೇ. ಯಾಕಂದ್ರೆ ಸರಿ ಇದು ಹಿಂಗ್ ಬೇಡ ಹಿಂಗ್ ಮಾಡೋಣ ಅಂತ ಹೇಳಿದಾಗ ಅವರಿಂದ ಕಲಿತಿದ್ದು ತುಂಬಾ ಇದೆ. ಸೊ ಪ್ರತಿಯೊಬ್ರು ಏನಾದ್ರೂ ಒಂದು ವಿಷಯ ಹೇಳ್ಕೊಟ್ಟಾಗ್ಲೂ ಅವ್ರು ನಮ್ ಗುರು ಆಗ್ತಾರೆ. ಸೊ ಆ ಗುರುಗಳ ಲಿಸ್ಟಲ್ಲಿ ಶ್ರೀಕಾಂತ್ ಸರ್ ಒಂದು ಸ್ಥಾನ. ಈ ಕೃಷ್ಣ ಪವನ್ ಹಂಗ್ ಮಾಡಿದ್ದಾರೆ ಹಿಂಗ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಹಂಗೆ ಕೆಲಸ ತೆಗ್ಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಶ್ರೀಕಾಂತ್ ಅವ್ರಿಗೆ. ನಾವು ಹೆಚ್ಚು ಶೂಟಿಂಗ್ ಅಲ್ಲಿ ಮಾತಾಡಿದಕ್ಕಿಂತ ಕಿತ್ತಾಡಿರೋದೇ ಜಾಸ್ತಿ. ಶ್ರೀಕಾಂತ್ ಸರ್ ನಾವು ಮಾತಾಡಿರೋದಕ್ಕಿಂತ ಕಿತ್ತಾಡಿರೋದೇ ಜಾಸ್ತಿ. ಅಂದ್ರೆ ಸಿನಿಮಾಗೋಸ್ಕರ ಕಡೆ ಒಂದು ಕ್ಲೈಮ್ಯಾಕ್ಸ್ ದೃಶ್ಯಕ್ಕೆ ಅವ್ರು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ರು. ನನಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದಾಗ ನಾನು ಒಂಥರ ಬೇರೆ ತರ ಮಾಡೋಣ ಅಂತ ಹೇಳಿದೆ. ಆಮೇಲೆ ಕೂತ್ಕೊಂಡು ಇಬ್ಬರು ಚರ್ಚೆ ಮಾಡಿ ಒಂದು ಕನ್ಕ್ಲೂಷನ್ ಬಂದು ಒಂದು ಅದ್ಭುತವಾದ ಒಂದು ಕ್ಲೈಮ್ಯಾಕ್ಸ್ ಆಗಿದೆ ಅಂತ ನನ್ನ ಅನಿಸಿಕೆ. ಆಮೇಲೆ ಇಡೀ ಸಿನಿಮಾ ತಂಡ ನಿಜವಾಗ್ಲೂ ಒಂದು ಎಷ್ಟು ಹುಮ್ಮಸ್ ಅಲ್ಲಿ ಕೆಲಸ ಮಾಡಿದ್ದಾರೆ ಅಂದ್ರೆ, ನಾನು ಯೂಶಲಿ ಹೇಳ್ತೀನಿ ನಮ್ಮ ಹೆಗ್ಗಣ ನಮಗ್ ಮುದ್ದು ಅಂತ. ಅಂದ್ರೆ ನಾವು ನಮ್ಮ ಕೂಸು ನಮಗ್ ಮುದ್ದು. ಇವಾಗ ನಾವು ಮಾಡಿರೋ ಸಿನಿಮಾ ನಮಗ್ ನಿಜವಾಗ್ಲೂ ಇಷ್ಟಪಟ್ಟಿದೆ. ಆದ್ರೆ ಅದು ಯಾಕಷ್ಟು ಹೇಳ್ತೀವಿ ಅಂತಂದ್ರೆ ಈ ಚಿತ್ರದಲ್ಲಿ ನಿಜವಾಗ್ಲೂ ತುಂಬಾ ಪರಿಶ್ರಮ ಪಟ್ಟಿದ್ದಾರೆ ಹುಡುಗರು. ನಿಮಗೆ ಗೊತ್ತಾಗುತ್ತೆ ಒಂದು ಸಿನಿಮಾ ದೊಡ್ಡ ಪ್ರೊಡ್ಯೂಸರು ಟೀಮ್ ತುಂಬಾ ಚೆನ್ನಾಗಿದೆ. ಪ್ರೊಡ್ಯೂಸರ್ ಪಟ 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 ಅಂತ ಎಲ್ಲಾ ಫೆಸಿಲಿಟೀಸ್ ಕೊಟ್ಟಾಗ ಸಿನಿಮಾ ಪಟ್ ಅಂತ ಮುಗಿದು ರಿಲೀಸ್ ಆಗಕ್ಕೆ ಎಲ್ಲ ಆಗುತ್ತೆ. ಬಟ್ ಈ ತಂಡ ಒಂದು ಸಿನಿಮಾ ಒಂದು ರಿಲೀಸ್ ಮಾಡಲೇಬೇಕು ಅನ್ನೋ ಒಂದು ಹುಮ್ಮಸ್ ಇಟ್ಕೊಂಡಾಗ ಎಷ್ಟು ಕಷ್ಟಪಟ್ಟಿದ್ದಾರೆ ಈ 4 ವರ್ಷ ಅನ್ನೋದು ನನಗೆ ಗೊತ್ತು.
ಸೊ ಪ್ರತಿ ಸಲ ಮಾತಾಡಿದಾಗಲೂ ಈ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಎಸ್ಪೆಷಲಿ ನಾನು ಮ್ಯೂಸಿಕ್ ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮನಸ್ಸಿಗೆ ತುಂಬ ಬೇಜಾರಾದಾಗ ಆ ಹಾಡನ್ನ ಹಾಕೊಂಡು ಕೇಳ್ತಾ ಇರ್ತೀನಿ. ಜೊತೆಗೆ ನಿರ್ಮಾಪಕರು ಸಾಕಷ್ಟು ಜನ ಈ ತಂಡದಲ್ಲಿ ಕೆಲಸ ಮಾಡಿದ್ದಾರೆ. ನೀವು ಒಂದು ದಿನ ಸಿನಿಮಾ ಮಾಡಿದ್ರು ಅನ್ನೋದಾದ್ರೆ ಸರ್, 100 ದಿನ ಸಿನಿಮಾ ಮಾಡಿದ್ರು ಅನ್ನೋದಾದ್ರೆ, ನೀವು ಇದೇ ತರ 100 ಸಿನಿಮಾ ಮಾಡಿ 1000 ಜನಕ್ಕೆ ಊಟ ಹಾಕಿ ಕೆಲಸ ಕೊಡಿ ಅಂತ ನಾನು ಕೇಳ್ಕೊತೀನಿ. ಜೊತೆಗೆ ಮುಖ್ಯವಾಗಿ ಪ್ರೇಕ್ಷಕರು, ನೀವು ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಬೇಕು. ಯಾಕೆಂದ್ರೆ ಥಿಯೇಟ್ರಲ್ಲಿ ನೋಡಿದಾಗ ಅದರ ಅನುಭವ ಬೇರೆ, ನಿರ್ಮಾಪಕರಿಗಾಗೋ ಒಂದು ಸಂತೋಷ ಬೇರೆ, ಆಮೇಲೆ ನಮಗಳಿಗಾಗೋ ಖುಷಿನೇ ಬೇರೆ. ಯಾರೋ ಹೇಳಿದ್ರು ಇಲ್ಲಿ ಇನ್ನೇನು ಇವತ್ತು ರಿಲೀಸ್ ಆಗೋ ಸಿನಿಮಾ ನಾಳೆ OTT ಬರುತ್ತೆ, ಆಮೇಲೆ ಮೊಬೈಲಿಗೆ ಬರುತ್ತೆ ಅಂತ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಮೊಬೈಲ್ ದುನಿಯಾ ಆಗಿದೆ. ಸೊ ದಯವಿಟ್ಟು ನಮ್ಮ ಕೈಯಲ್ಲಿದೆ ಪೈರಸಿನ ಸ್ಟಾಪ್ ಮಾಡೋದು. ನಾವು ಮುಂದೆ ನಿಂತ್ಕೊಂಡು ದಯವಿಟ್ಟು ಇದು ನಮ್ಮ OTT ಬರುತ್ತೆ ಬರಲಿ, ಅದು ಆಮೇಲೆ ನಂತರದ್ದು ಸಿನಿಮಾ ರಿಲೀಸ್ ಆದಮೇಲೆ ಕನ್ನಡ ಚಿತ್ರರಂಗಗಳನ್ನ ಬೆಳೆಸ್ಬೇಕು, ಉಳಿಸ್ಬೇಕು, ಅದು ನಮ್ಮ ಆದ್ಯ ಕರ್ತವ್ಯ. ಜೊತೆಗೆ ಇಲ್ಲಿ ಶಶಿ ಸರ್ ಅಂತ ಒಳ್ಳೆ ನಿರ್ದೇಶಕರಿದ್ದಾರೆ. ಆಮೇಲೆ ಪುನೀತ್ ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್. ಜೊತೆಗೆ ದರ್ಶನ್ ಅಷ್ಟೇ ಏನೋ ಒಂದು ಮಾಡಬೇಕು ಅನ್ನೋ ಒಂದು ತುಂಬ ಮಾತಾಡ್ತಾ ಇದ್ದೀನಿ. ಏನೋ ತಿಂಡಿ ಮಾಡಿಸಿದ್ದೀರ, ಸಮಾಜ ಎಲ್ಲ ಆರೋಗುತ್ತೆ. ಆದರೂ ನನ್ನ ಒಂದು ಪತ್ರಿಕಾ ಸ್ನೇಹಿತರಲ್ಲಿ ದೊಡ್ಡ ಮನವಿ, ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸ್ಪೆಷಲ್ ಆಗಿ ಇಡೀ ಸಿನಿಮಾ ತಂಡದ ಮೇಲೆ ಇರಬೇಕು. ಯಾಕಂದ್ರೆ ಮನುಷ್ಯನಾಗಿ ಮನುಷ್ಯನಿಂತ ದೊಡ್ಡದಾಗಿ ಕಾಣೋದು ಸಿನಿಮಾದಲ್ಲಿ, ಮನುಷ್ಯನಿಂತ ಚಿಕ್ಕದಾಗಿ ಕಾಣೋದು ಟಿವಿನಲ್ಲಿ, ಮನುಷ್ಯನಾಗೇ ಕಾಣೋದು ರಂಗಭೂಮಿ ಮೇಲೆ, ಅಂದ್ರೆ ಈ ವೇದಿಕೆ ಮೇಲೆ. ನಾವೆಲ್ಲ ಇಲ್ಲಿ ಸಾಕಷ್ಟು ಜನ ರಂಗಭೂಮಿಯಿಂದ ಬಂದ ಕಲಾವಿದರಿದ್ದಾರೆ. ಸೊ ಒಂದು ಕಷ್ಟಪಟ್ಟು ಇಷ್ಟಪಟ್ಟು ಇಡೀ ತಂಡ ಕೆಲಸ ಮಾಡಿದೆ. ಎಲ್ಲ ತಂತ್ರಜ್ಞರಿಗೂ, ಕಲಾವಿದರಿಗೂ, ನಿರ್ದೇಶಕರಿಗೂ, ಆಮೇಲೆ ಎಲ್ಲರಿಗೂ, ಈ ತಂಡದಲ್ಲಿ ಕೆಲಸ ಮಾಡಿದ ಎಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಬೇಕು. ಹರಸಿ ಹಾರೈಸಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಶ್ರೀಕಾಂತ್ ಸರ್, ನಾನು ನಿಮ್ಮ ಅನಿಸಿಕೆ ಮಟ್ಟಕ್ಕೆ ಮಾಡಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದರೂ ಇನ್ನೂ ಒಂದು ಏನಾದರೂ ಮಾಡಬೇಕು ಅನ್ನೋ ಒಂದು ಕುತೂಹಲ ಇತ್ತು ಸಿನಿಮಾ ನೋಡಿದಾಗ. ಬಟ್ ಅದು ನಮ್ಮ ಕಲಾವಿದರದು ಒಂದು ಇದು, ಇನ್ನೇನಾರ ಮಾಡಬೇಕಿತ್ತು ಅಂತ. ಸೊ ಪ್ರಯತ್ನ ಪಟ್ಟಿದ್ದೀನಿ ಅನ್ನೋ ಒಂದು ತೃಪ್ತಿ ಇದೆ. ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ, ದಯಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮೆಲ್ಲರನ್ನು ಪ್ರೀತಿಸಿ, ಹರಸಿ, ಹಾರೈಸಿ ಅಂತ ಕೇಳ್ಕೊತಾ, ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಯಾರು ಒಬ್ಬ ಇಲ್ಲ ಅಂದ್ರೂ ಈ ಸಿನಿಮಾ ಆಗಲ್ಲ, ಇನ್ಕ್ಲೂಡಿಂಗ್ ನಮ್ಮ ಪ್ರೊಡಕ್ಷನ್ ಹುಡುಗಯಿಂದ ಹಿಡಿದು ಎಲ್ಲರ ಸಪೋರ್ಟಿಂದ ಇವತ್ತು ಈ ಸಿನಿಮಾ ಆಗಿದೆ. ಇನ್ನು ಮುಂದೆ ಈ ಸಿನಿಮಾ ನಿಮ್ಮ ಮಡಿಲಲ್ಲಿದೆ, ಮಗುನ ಬೆಳೆಸಿ ಅಂತ ಕೇಳ್ಕೊತೀನಿ. ನನ್ನ ಗುರುಗಳಾದ ಶಶಿಕಾಂತ್ ಸರ್ ಮುಂದೆ ಬರಬೇಕು. ಸೊ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡಿಕೊಂಡು ನಾಟಕ ಎಲ್ಲ ಬರ್ಕೊಂಡು ಸ್ಟೇಜ್ ಮೇಲೆ ನಿಂತು ಓಡಾಡ್ತಿದ್ದೆ. ನನ್ನ ಒಂದು ಸಿನಿಮಾ ಗ್ರಾಮರ್ ಕೇಳ್ಕೊಟ್ಟು ಸಿನಿಮಾ ಪರಿಚಯಿಸಿದಂಥ ಗುರುಗಳು ಶಶಿಕಾಂತ್ ಸರ್. ಅವ್ರು ತುಂಬ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಒಂದು ಸಣ್ಣ ಪಾತ್ರ ಇದೆ ಅದನ್ನು ಮಾಡಬೇಕು ಅಂತ. ಆ ಪಾತ್ರದ ಜೀವ ತುಂಬಿ ಅಭಿನಯಿಸಿದ್ದಾರೆ ಸರ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ನಾನು ವಿಂಗಡಿಸಲ್ಲ ಇವರು ಅವರು ಅಂತ, ಯಾಕಂದ್ರೆ ಎಲ್ಲರೂ ನನ್ನ ಸ್ನೇಹಿತರು. ಮತ್ತೆ ಈ ವೇದಿಕೆಗೆ ಬಂದು ನಿಲ್ಲೋಕೆ ಅರ್ಹತೆ ಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಶ್ರೀಕಾಂತ್ ಬಗ್ಗೆ ಒಂದು ಎರಡು ಮಾತು ಅಂತಂದ್ರೆ, ಈಗಿನ ಕಾಲದಲ್ಲಿ ಒಂದು ಶಿಷ್ಯರು ಅಂತ ಹೇಳಿದಾಗ ಅದಕ್ಕೆ ವ್ಯಾಲ್ಯೂನೇ ಇಲ್ಲದೆ ಇರೋ ಒಂದು ಇಂಡಸ್ಟ್ರಿ ಆಗಿತ್ತು. ಆದ್ರೆ ಇಲ್ಲಿ ನನಗೆ ಒಬ್ಬ ಏಕಲವ್ಯ ಸಿಕ್ಕಿದ್ದಾನೆ ಅಂತ ಹೇಳೋಕೆ ಯಾವುದೇ ಒಂದು, ಯಾಕಂದ್ರೆ ಅರ್ಧರಾತ್ರಿ ಫೋನ್ ಮಾಡ್ಬಿಟ್ಟು ಏನೋ ಒಂದು ಸಣ್ಣ ಕ್ವೆಶ್ಚನ್ ಕೇಳಿದ್ರು ಅದನ್ನ ಆನ್ಸರ್ ಮಾಡ್ತಾರೆ ಫೋನ್ ಎತ್ತಿ. ಸೊ ರಿಯಲಿ ವಂಡರ್ಫುಲ್. ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಯುವರ್ ಜರ್ನಿ ಟುವರ್ಡ್ಸ್ ಫ್ಯೂಚರ್. ಎಲ್ಲದಕ್ಕಿಂತ ಮೇಲಾಗಿ ಒಂದು ಸಂತೋಷದ ಸಂದರ್ಭ ಇದು ನನಗೆ. ಯಾಕಂದ್ರೆ ನಾನು ಮಾಡಿದಂತ ರಾಂಚಿ ಚಿತ್ರಕ್ಕೆ ನಿನ್ನೆ ನನಗೆ ಸ್ಟೇಟ್ ಅವಾರ್ಡ್ ಸಿಕ್ಕಿರೋದು. ಈ ಎಲ್ಲ ಚಪ್ಪಾಳೆಗಳು ನನ್ನ ನೋಡಿ, ಶ್ರೀಕೃಷ್ಣ ಯಾವ ರೀತಿ ನಮ್ಮನ್ನೆಲ್ಲ ಎತ್ಕೊಂಡು ಹೋಗ್ತಾರೆ ಆ ರೀತಿ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ 16 ವರ್ಷದಿಂದ ನಾನು ಬರ್ತಾ ಇದ್ದ ಒಂದು ಸತತ ಪ್ರಯತ್ನಕ್ಕೆ ನಿನ್ನೆ ಒಂದು ಪ್ರತಿಫಲ ಸಿಕ್ತು. ಆದ್ರೆ ನನ್ನ ಮುಖವನ್ನು ಈ ಚಿತ್ರರಂಗಕ್ಕೆ
ಪರಿಚಯಿಸಿದವರು ಮನು ಅವರು. ಅವರೇ ನನ್ನ ಫಸ್ಟ್ ಫೋಟೋಗ್ರಾಫಿ ಸೆಕ್ರೆಟರಿ ಅಂತ. ಸೊ ಅವ್ರಿಗೂ ಥ್ಯಾಂಕ್ಸ್. ಮತ್ತೆ ಇಡೀ ನನ್ನ ಸ್ನೇಹಿತರಿಗೆ, ಚಿತ್ರರಂಗದ ಎಲ್ಲ ಸ್ನೇಹಿತರಿಗೂ ನನ್ನ ನಮನ. ಹಾಗೆ ಬಹಳಷ್ಟು ವಿಷಯ ಇದೆ. ಕೃಷ್ಣಪ್ಪನವರೇ, ನೀವು ನಮ್ಮ ಪ್ರೊಡ್ಯೂಸರ್ ಅಲ್ಲ, ನೀವು ನಮ್ಮ ದೊಡ್ಡ ಅಣ್ಣ. ನಿಜವಾಗ್ಲೂ ನಾನು ಹೇಳ್ತೀನಿ, ಒಂದು ಮನೆಯಲ್ಲಿ ಒಂದು ತಂದೆ ಸ್ಥಾನ ಅಥವಾ ದೊಡ್ಡ ಅಣ್ಣನ ಸ್ಥಾನ, ಆ ರೀತಿಯಲ್ಲಿ ನೀವು ನಮ್ಮ ಜೊತೆ ಇರ್ತೀರಿ. ಹಾಗೆ ಒಂದು ಘಟನೆ ನಡೆದಿದೆ ನನ್ನ ಆಫೀಸಲ್ಲಿ. ಶ್ರೀಕಾಂತ್ ಯಾವುದೋ ಒಂದು ಪೋಸ್ಟ್ ಪ್ರೊಡಕ್ಷನ್ ವಿಷಯಕ್ಕೆ ನನ್ನ ಆಫೀಸ್ಗೆ ಬಂದಿದ್ರು. ಆಗ ನನ್ನ ಮಗನೂ ಕೂಡ ಇದ್ದ. ಇಲ್ಲಿ ನಾನೊಂದು ಗ್ಯಾರಂಟಿ ಕೊಡ್ತೀನಿ ನೋಡಿ, ಮಕ್ಕಳ ಮನಸ್ಸು ಅವ್ರ ಒಂಥರ ದೇವರಿಲ್ಲ. ಯಾವಾಗ ಅವ್ನು ನೋಡ್ತಾ ಇದ್ದ ಒಂದು 2 ಕ್ಲಿಪ್ಸ್ ನೋಡಿದ ತಕ್ಷಣ, ಪಾಪ ಐ ವಾಂಟ್ ಟು ವಾಚ್ ದಿಸ್ ಫಿಲ್ಮ್ ಕಂಪ್ಲೀಟ್ಲಿ. ನನಗೆ ಬಹಳ ಆಶ್ಚರ್ಯ ಆಯ್ತು ಇದನ್ನ ಕೇಳಿ. ಬಿಕಾಸ್ ಒಂದು 2 ಕ್ಲಿಪ್ ಅಲ್ಲಿ ಅವನಿಗೆ ಆ ಸಿನಿಮಾ ನೋಡ್ಬೇಕು ಅಂತ ಇಂಟ್ರೆಸ್ಟ್ ಬಂದ್ರೆ, ಆ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ಶ್ರೀಕಾಂತ್. ನನಗೆ ಒಂದು ನಟನಾಗಿ ನೀವು ಕೊಟ್ಟಂತ ಒಂದು ಇದಿದೆಯಲ್ಲ ಅವಕಾಶ, ಅದನ್ನ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಹಾಗೆ ನಿಮ್ಮೆಲ್ರಿಗೂ, ನನ್ನ ಅಣ್ಣ ತಮ್ಮಂದ್ರು ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಹಾಗೆ ಎಲ್ಲ ಈ ಸಿನಿಮಾ ಚೆನ್ನಾಗಿ ಬೆಳೀಲಿ, ಚಿತ್ರರಂಗ ಚೆನ್ನಾಗಿ ಬೆಳೀಲಿ. ಆಮೇಲೆ ಇಷ್ಟು ಚೆನ್ನಾಗಿ ಈ ಒಂದು ಜಾಗದಲ್ಲಿ ನಾವು ಯಾವಾಗಲೂ ಎಷ್ಟೋ ಹಲವಾರು ಪ್ರೋಗ್ರಾಮ್ಗಳು ಮಾಡಿದ್ದೀವಿ. ದಯವಿಟ್ಟು SRV ಅವ್ರಿಗೆ ನಮ್ಮ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಆಲ್ ದಿಸ್ ಕ್ವಾಲಿಟಿ ಪ್ರೊಜೆಕ್ಷನ್. ಇವಾಗ ನೋಡಿ, ಸಿನಿಮಾ ಮೊಬೈಲಲ್ಲಿ ಯಾಕೆ ನೋಡಬಾರ್ದು ಅಂತ ಹೇಳಿದ್ರೆ, ಇಂಥ ಒಂದು ಕ್ವಾಲಿಟಿ ಮೊಬೈಲಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಬೇಕು ಅನ್ನೋದು ನನ್ನ ಅನಿಸಿಕೆ ಮತ್ತೆ ನನ್ನ ನಂಬಿಕೆ ಕೂಡ. ಇನ್ನು ಮುಂದಕ್ಕೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಒಳ್ಳೆ ಸಿನಿಮಾಗಳು ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಫಾರ್ ದಿಸ್ ಆಪರ್ಚುನಿಟಿ. ಪುನೀತ್ ಅವರು ಪರಿಚಯ ಅವರೇ ಇಟ್ಕೊಂಡಿದ್ದಾರೆ. ಬಟ್ ತುಂಬಾ ಅಪರೂಪದ ಕಲಾವಿದ. ನಾನು ಒಂದು ವಾಟ್ಸಪ್ ಅಲ್ಲಿ ಲಾಕ್ಡೌನ್ ಟೈಮ್ ವಿಡಿಯೋ ಬಂದಿತ್ತು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಮೀಟಿಂಗ್ ಮಾಡೋದ್ರ ಬಗ್ಗೆ ಒಂದು ಅದ್ಭುತವಾಗಿ ವಿಡಿಯೋ ಮಾಡಿದ್ರು. ತುಂಬಾ ವೈರಲ್ ಆಯ್ತದು. ಕಷ್ಟಪಟ್ಟು ಹುಡುಕ್ದೆ ಇವ್ರನ್ನ ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಹುಡುಕಿ ಇವ್ರನ್ನ ರೀಚ್ ಮಾಡಿದೆ. ಅಪ್ರೋಚ್ ಮಾಡೋದು ತುಂಬಾ ಇಷ್ಟಪಟ್ಟು ಒಪ್ಕೊಂಡು ಒಂದು ಪಾತ್ರ ಮಾಡಿದ್ದಾರೆ. ಪುನೀತ್ ಇವ್ರು ನೋಡಕ್ ಹೀಗೆ ಮೆನ್ಷನ್ ಮಾಡದೆ ಹೋಗ್ಬಾರ್ದು. ನಾನು ಯಾವತ್ತೂ ಸಿನಿಮಾ ನೋಡಿದಾಗ ಬಹಳ ಕಲ್ಲು ಮನಸ್ಸಿನವನು, ಸಿನಿಮಾ ಟೆಕ್ನಿಕಲ್ ಆಗಿ ನೋಡೋನು. ಪವನ್, ಐ ಆಮ್ ರಿಯಲಿ ಬಿಗ್ ಫ್ಯಾನ್ ಆಫ್ ಯು. ಅದು ನನ್ನ ಅಳಿಸಿದವ್ರು ಇಷ್ಟು ವರ್ಷದಲ್ಲಿ ನನ್ನ ಆ ಒಂದು ಸೀನ್ ನೋಡ್ಬೇಕಾದ್ರೆ ಹತ್ತಿದ್ದೀನಿ. ಆ ವಿಷಯ ನೋಡಿ ನಾನು ಒಂದು ಸ್ಪೆಷಲ್ ವಿಷಯ ಮಾಡಿದ್ದೀನಿ. ನಮ್ಮ ಜೊತೆ ಸಂದೀಪ್ ಶೆಟ್ಟಿ ಇದ್ದಾರೆ. ಅವ್ರು ಆಮೇಲೆ ಅವ್ರು ಯಾಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ರಿಯಲಿ ವಂಡರ್ಫುಲ್. ಆಮೇಲೆ ನಾನು ಫ್ಯಾನ್ ಆಗಿರೋದು ಒಬ್ಬರಿಗೆ ಇಲ್ಲಿ. ಸತ್ಯ ಎಲ್ಲಿದ್ದೀರಿ? ಐ ಆಮ್ ಬಿಗ್ ಫ್ಯಾನ್ ಆಫ್ ಯು. ರಿಯಲಿ ನಿಮ್ಮ ಸೌಂಡಿಂಗ್, ನೀವು ಕೊಡೋ ಒಂದು ಮ್ಯೂಸಿಕ್ ಅಲ್ಲಿ ರಿಯಲಿ ವಂಡರ್ಫುಲ್. ನಿಮಗೆ ನನ್ನ ಕಡೆಯಿಂದ ನಮಸ್ಕಾರ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ನಾನು ಫಸ್ಟ್ ಆಫ್ ಆಲ್ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಶ್ರೀಕಾಂತ್ ಅವ್ರಿಗೆ. ಫಸ್ಟ್ ಆಫ್ ಆಲ್ ಅವರು ಆಸ್ ಅ ಪರ್ಸನ್ ತುಂಬಾ ಇನ್ಫೆಕ್ಷಿಯಸ್ ಎನರ್ಜಿ ಮತ್ತೆ ಕಾನ್ಫಿಡೆನ್ಸ್ ಇರುವಂತಹ ಪರ್ಸನ್ ನಾನು ನೋಡಿರೋಂಗೆ. ಅಂದ್ರೆ ಏನೇ ಐಡಿಯಾ ಆಗ್ಲಿ ಏನೇ ಆಗ್ಲಿ, ಅವ್ರು ಎಷ್ಟೊತ್ತಿಗೆ ಆದ್ರೂ ಫೋನ್ ಮಾಡಿದ್ರು ಕೂಡ ಬನ್ನಿ ಮಾಡೋಣ ಪುನೀತ್, ಬನ್ನಿ ಅದನ್ನ ಮಾಡೋಣ, ಬನ್ನಿ ಇದನ್ನ ಮಾಡೋಣ ಅಂತ. ಸೊ ಈ ಥರದ್ದು ಒಂದು ತುಂಬಾನೇ ಎಕ್ಸ್ಪೆರಿಮೆಂಟ್ ಮಾಡೋವಂಥ ಕಾನ್ಫಿಡೆನ್ಸ್ ಇರೋ ಪರ್ಸನ್ ಜೊತೆ ವರ್ಕ್ ಮಾಡಿದ್ದು ತುಂಬಾನೇ ಹೆಮ್ಮೆ ಇದೆ, ಖುಷಿ ಇದೆ, ಅಂಡ್ ಲಾಟ್ ಆಫ್ ಲರ್ನಿಂಗ್. ಅವ್ರು ಹೇಳ್ದಂಗೆ ಈ ಪಾತ್ರ ನನಗೆ ಪರ್ಸನಲಿ ತುಂಬಾನೇ ಹೆಮ್ಮೆ ಮತ್ತೆ ಒಂದು ಎಮೋಷನಲ್ ಮೊಮೆಂಟ್ ನಾರಾಯಣ ಸಿನಿಮಾ. ಯಾಕೆಂದ್ರೆ ಒಂದು ಅಂಕಲ್ ಸೀರೀಸ್ ಅಂತ ಸ್ನ್ಯಾಪ್ಚಾಟ್ ಇನ ಒಂದು ಫಿಲ್ಟರ್ ನ ಇಟ್ಕೊಂಡು ನಾನು ಯೂಟ್ಯೂಬ್ ಅಲ್ಲಿ ಒಂದು ಸೀರೀಸ್ ಮಾಡ್ತಾ ಇದ್ದೆ. ಪ್ರತಿ ಭಾನುವಾರ ಅಂಕಲ್ ಪಾತ್ರ ಆಗಿ ಬಂದು ಅವನು ಇಲ್ಲದೆ ಇರೋ ಪಾತ್ರಗಳನ್ನೆಲ್ಲ ಕಲ್ಪಿಸ್ಕೊಂಡು ಮಾತಾಡ್ತಾನೆ. ಅಂದ್ರೆ ಅವನ ಹೆಂಡತಿ, ಮಗು, ಅವನ ಸುತ್ತ ಅವನ ಪ್ರಪಂಚದಲ್ಲಿ ಅವನು ರವಿಚಂದ್ರನ್ ಅವ್ರ ಫ್ಯಾನು, ಮಗ ದರ್ಶನ್ ಅವ್ರ ಫ್ಯಾನು, ಹೆಂಡತಿ ಅಂಬರೀಶ್ ಅವ್ರ ಫ್ಯಾನು. ಸೊ ಈ ಥರದ್ದೆಲ್ಲ ಒಂದಷ್ಟು ಕಲ್ಪಿಸ್ಕೊಂಡು ಮಾತಾಡುವಂತ ಒಂದು ಪಾತ್ರ. ಅದೇ ಪಾತ್ರದ ಒಂದು ಸಾಫ್ಟ್ವೇರ್ ವರ್ಷನ್ ಅನ್ನ ಲಾಕ್ಡೌನ್ ಟೈಮ್ ಅಲ್ಲಿ ಒಂದು ಕನ್ನಡಕ ಮೀಸೆ ಎಲ್ಲ ಹಾಕೊಂಡು ಮಾಡ್ತಾ ಇದ್ದೆ. ಆ ಪಾತ್ರವನ್ನು ಗಮನಿಸಿ ಇವರು ಸಿನಿಮಾಗ್ ಮಾಡ್ತೀನಿ ಅಂದಾಗ ನನಗೆ ಮೊದಲು ಆಕ್ಚುಲಿ ತುಂಬಾ ಶಾಕ್ ಆಯ್ತು, ಸರ್ಪ್ರೈಸ್ ಆಗಲಿಲ್ಲ ನನಗೆ. ಅದು ಇದು ನಿಜವಾಗ್ಲೂ ದೊಡ್ಡ ತೆರೆಗೆ ಸಲ್ಲಬಹುದಾದಂತ ಪಾತ್ರನ ಅಲ್ವಾ ಅಂತ. ಬಿಕಾಸ್ ಅದೊಂದು ಮೊಬೈಲ್ ಸ್ಕ್ರೀನ್ ಅಲ್ಲಿ ನೋಡಿ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ನೋಡಿ ಸ್ವೈಪ್ ಮಾಡುವಂತ ಪಾತ್ರ. ಅದು ಒಂದು ಇಡೀ ಫಿಲ್ಮ್ ಅಲ್ಲಿ ಹೇಗ್ ಫಿಟ್ ಆಗುತ್ತೆ ಅನ್ನೋದೇ ನನಗೆ ತುಂಬಾ ಕುತೂಹಲ ಆಯ್ತು. ಅವರು ಮತ್ತೆ ರೆಗ್ಯುಲರ್ ಶ್ರೀಕಾಂತ್ ಅವ್ರ ಈ ಝೋನ್ ಅಲ್ಲಿ ಬನ್ನಿ ಮಾಡೋಣ, ಇದು ಆಗುತ್ತೆ ಅಂತ ಅಂದ್ರು. ಸೊ ಅವ್ರ ಕಾನ್ಫಿಡೆನ್ಸ್ ಮೇಲೆ ನಂಬಿ ನಾನು
ಪೂರ್ತಿಯಾಗಿ ನಾನು ಈ ಪಾತ್ರನ ಹೆಂಗ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಆಯ್ತು. ಈ ಕ್ಯಾರೆಕ್ಟರ್ ಡಿಸೈನೇ ತುಂಬಾ ನನಗೆ ಯಾಕೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಂದ್ರೆ, ಇದು ಸಾಮಾನ್ಯವಾಗಿ ಈ ತರದ ಪಾತ್ರಗಳು ಬೇರೆ ಎಲ್ಲವೂ ಕ್ಯಾರಿಕೇಚರಿಶ್ ಆಗಿ ಇದ್ದಾಗ ಅದು ಫಿಟ್ ಆಗುತ್ತೆ. ಬಟ್ ಇದು ಬೇರೆ ಎಲ್ಲಾ ಪಾತ್ರಗಳು ತುಂಬಾ ನಾರ್ಮಲ್ ಆಗಿರೋ ಜಗತ್ತಿಂದ ಬಂದಾಗ ಇದು ಯಾವುದೋ ಒಂದು ಕ್ಯಾರಿಕೇಚರಿಶ್ ಆಗಿದ್ದಾಗ ಆ ಬ್ಲೆಂಡ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನನಗೆ ತುಂಬಾ ಕುತೂಹಲ ಇದೆ, ಅಂದ್ರೆ ಜನ ಇದನ್ನ ಹೆಂಗೆ ಥಿಯೇಟರ್ ಅಲ್ಲಿ ರಿಸೀವ್ ಮಾಡ್ತಾರೆ ಅನ್ನೋದು. ಇನ್ನು ಅದಲ್ಲದೆ ಈಗ ಎಲ್ಲರೂ ಹೇಳಿದೀರಾ, ಬಟ್ ನಾನು ಅದನ್ನ ಮತ್ತೆ ಅಡಿಷನಲ್ ಆಗಿ ಹೇಳೋ ಅಂತ ವಿಷಯ ಇದು. ಯಾಕೆಂದ್ರೆ ಅಷ್ಟು ಒಳ್ಳೆಯ ಸ್ನೇಹಿತರು ಸಿಕ್ಕಿದ್ದಾರೆ. ಕೀರ್ತಿ ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಗುರು ಅವರಾಗಿರ್ಬೋದು, ಹಂಪ ಅವರಾಗಿರ್ಬೋದು. ಶೂಟಿಂಗ್ ಟೈಮ್ ನಲ್ಲಿ ತುಂಬಾನೇ ಒಳ್ಳೆ ಮೆಮೊರೀಸ್ ಇತ್ತು ನಮ್ಗೆ. ಇನ್ನು ಪವನ್ ಸರ್ ಮತ್ತೆ ಶಶಿಕಾಂತ್ ಸರ್ ಅವ್ರ ಜೊತೆ ಕೆಲಸ ಮಾಡಿದ್ದು ಕೂಡ ತುಂಬಾ. ತುಳುಗೆ ರೀಮೇಕ್ ಆಗ್ತಾ ಇದೆ. ತುಳುಗೆ ನಮ್ಮ ಸಿನಿಮಾದ ರೀಮೇಕ್ ರೈಟ್ ಸೇಲ್ ಆಗಿದೆ. ಅದನ್ನು ತಗೊಳ್ಳೋಕೆ ಸಂದೀಪ್ ಸರ್ ಇದು ಬಹುಶಃ ನಮ್ಗೆ ಗೊತ್ತಿಲ್ಲ ಈ ಥರ ಆಗಿದೆಯೋ, ಮುಂಚೆ ಈ ಥರ ಇವೆಂಟ್ ಆಗಿದೆಯಾ. ಸೊ ನಮ್ಮ ಸಿನಿಮಾ ನಾಟಕದ ಬೇಸ್ ಮೇಲೆ ಇದೆ. ಅದನ್ನ ಅವರು ಮಂಗಳೂರು ತಗೊಂಡೋಗಿ ಯಕ್ಷಗಾನ ಬ್ಯಾಕ್ಗ್ರೌಂಡ್ ಅಪ್ಪಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಸಂದೀಪ್ ಸರ್, ನಿಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ಶ್ರೀಕಾಂತ್ ನಾಲ್ಕು ಜನ ಹೀರೋ ಇಲ್ಲಿ ಬನ್ನಿ. ಪವನ ಇದು ಫಸ್ಟ್ ಟೈಮ್ ಅನ್ಸುತ್ತೆ ಕನ್ನಡ ಇಂಡಸ್ಟ್ರಿಲಿ ಒಂದು ಸಿನಿಮಾ ತುಳುಗೆ. ಇವತ್ತಿನ ಪೇಂಟ್ ಕಲಿತೀನಿ ಸರ್. ಅವರೊಬ್ರು ಬಿಸಿ ಹಂಪ ಅಣ್ಣ ರೆಡಿ ನೋಡಿ ಸರ್. ಸಂದೀಪ್ ಸರ್ ಆರಿರೋ ಅವಾರ್ಡ್ ಸಿನಿಮಾ ಆಗಿದೆ, ಅದ್ರದ್ದು ಡೈರೆಕ್ಟರ್ ಅವರು. ಅಂಡ್ ಥ್ಯಾಂಕ್ ಯು ಶಶಿಕಾಂತ್ ಸರ್. ಅಂಡ್ ಒನ್ ಮೋರ್ ಥಿಂಗ್, ಈ ಸಿನಿಮಾ ಯಾಕೆ ಮ್ಯಾಜಿಕ್ ಅಂತ ಹೇಳ್ತೀನಿ. ಧ್ರುವ ಸರ್ಜಾ ಅವ್ರಿಗೆ ಈ ಸಿನಿಮಾದ ನಾವು ಟ್ರೈಲರ್ ಮತ್ತೆ ಸಾಂಗ್ಸ್ ಎಲ್ಲ ತೋರಿಸಿದಾಗ ಪವನ್ ಅವರು ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್, ಕೀರ್ತಿ ಅವರು, ಶ್ರೀಕಾಂತ್ ಸರ್ ನಾವೆಲ್ಲ ಕೂತಿರಿ ನೋಡ್ತಾ ಇದ್ರು. ಅದು ನಮ್ಗೆ ಆಶ್ಚರ್ಯ ಆಯ್ತು. ಇಟ್ ವಾಸ್ ಲೈಕ್ ಅವ್ರು ನೋಡ್ಬಿಟ್ಟು ಮಗ ಸಕ್ಕದ ಇದೆ, 100% ಈ ಸಿನಿಮಾ ಒಂದು ಪ್ರೀಮಿಯರ್ ಶೋಗು ಒಂದು ಇದಕ್ಕೆ ನಾನು ಬಂದೇ ಬರ್ತೀನಿ, ನಿಮ್ಮ ಸಿನಿಮಾದ ಒಂದು ಸ್ಮಾಲ್ ಟೀಸರ್ ರಿಲೀಸ್ ಮಾಡ್ಕೊಡ್ತೀನಿ ಅಂತ ನಮ್ಗೆ ಆ ಹೇ ಕೃಷ್ಣ ಸಾಂಗ್ ರಿಲೀಸ್ ಮಾಡ್ಕೊಟ್ರು. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಸರ್ ಸೂಪರ್ ಆಗಿ ಮಾಡಿದ್ದಾರೆ, ಅಮೇಸಿಂಗ್ ಆಗಿ ಮಾಡಿದ್ದಾರೆ. ಹೇ ಕೃಷ್ಣ ಸಾಂಗ್ ಸೂಪರ್ ಆಗಿ ಬಂದಿದೆ. ಅಂಡ್ ಇನ್ನೊಂದು 300 ಎಕರೆ ತ್ವಾಟ ನಿಂಗೆ ಬರ್ಕೊಡ್ತೀನಿ, ಅದು ಅಷ್ಟೇ ಅಮೇಸಿಂಗ್ ಆಗಿದೆ. ಈ ಸಿನಿಮಾದಲ್ಲಿ ಮಾಡಿದಂತ ಕೆಲವು ಜನ ಆಲ್ರೆಡಿ ಹೀರೋ ಆಗಿ ಮಾಡಿದ್ದಾರೆ. ನಮ್ಮ ಪ್ರದೀಪ್ ದೊಡ್ಡಯ್ಯ ಅವರು ಔಟ್ ಆಫ್ ಸಿಲೆಬಸ್ ಹೀರೋ ಆಗಿ ಮಾಡಿದ್ದಾರೆ. ಬನ್ನಿ ಪ್ರದೀಪ್ ಸರ್. ಸೊ ಈ ಸಿನಿಮಾ ಹೆಂಗ್ ಮ್ಯಾಜಿಕ್ ಆಯ್ತು ಅಂದ್ರೆ ನೋಡಿ, ಇದು ಮಾಡ್ತಾರೆ ನೆಕ್ಸ್ಟ್ ನಾನು ಇನ್ನೊಂದು ಮುದುಡದ ಎಲೆಗಳಲ್ಲಿ ಹೀರೋ ಆಗಿ ಮಾಡಿದೆ. ನಮ್ಮ ಪ್ರೊಡ್ಯೂಸರ್ ಬಂದಿದ್ದಾರೆ. ಪ್ರತಿಯೊಬ್ರು ಲೈಫ್ ಅಲ್ಲಿ ಮ್ಯಾಜಿಕ್ ಆಗಿದೆ. ಈ ಸಿನಿಮಾದಲ್ಲಿ ಮಾಡಿರೋರಿಗೆ ಪ್ರತಿಯೊಬ್ಬರಿಗೂ ಗಂಡ್ಮಗು ಆಗಿದೆ, ಎಲ್ರಿಗೂ. ಸೊ ಏನು ಗೊತ್ತಿಲ್ಲ ಎಲ್ಲರಿಗೂ. ಇದು ಒಂದು. ಮತ್ತೆ ನಾಳೆ ನನ್ನ ಬರ್ತಡೆ March 30 ಇವತ್ತು ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲಾ ಪ್ರೆಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಯಾವಾಗ್ಲೂ ಸರ್ ಎಲ್ಲರೂ ಬಂದು ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ಸಾರಿ, ಕ್ವಶನ್ಸ್ ಯಾರು? ಇನ್ನೊಂದು ಮರ್ತಿದ್ವಿ, ನಮ್ಮ ಸಿನಿಮಾಗೆ ನಮ್ಮ ಭರ್ಜರಿ ಬಹದ್ದೂರ್ ಡೈರೆಕ್ಟರ್ ಚೇತನ್ ಅವರು ಲಿರಿಕ್ಸ್ ಬರ್ಕೊಟ್ರು. ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಕಾರಣಾಂತರದಿಂದ ಅವ್ರು ಬರಕ್ ಆಗ್ಲಿಲ್ಲ. ನಿಮ್ ಮುಂದೆ ಅಣ್ಣ ಚೇತನ್ ಅಣ್ಣ ತುಂಬಾ ಥ್ಯಾಂಕ್ ಯು. ಆಮೇಲೆ ನಮ್ದು 2ನೇ ಸಾಂಗ್ ಬಂದು ಪ್ರಿಯಾಂಕಾ ಉಪೇಂದ್ರ ಅವರು ರಿಲೀಸ್ ಮಾಡ್ಕೊಟ್ರು. ಪ್ರಿಯಾಂಕಾ ಮೇಡಮ್ ತುಂಬಾ ಥ್ಯಾಂಕ್ ಯು. ಆಮೇಲೆ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ, ಇಂಥ ಸಿನಿಮಾನ ನಮ್ಗೆ ರಿಲೀಸ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಿರೋಂಥ ರವಿರಾಜ್ ಅಣ್ಣನ್ಗೆ ನಾವು ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳ್ತಿದ್ದೇನೆ ಅಣ್ಣ. ನಿಮ್ಮಂತ ಬೇಕ್ ಇಂಡಸ್ಟ್ರಿಗೆ ವಿ ವಿಲ್ ರಾಕ್ ಅಣ್ಣ. ಸರ್, ನಾರಾಯಣ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ತಮಿಳ್ನಾಡಲ್ಲಿ ಒಂದು ಹೆಸರು ನಡೆಯುತ್ತೆ ಸರ್. ಒಂದು 3-4 ವರ್ಷದಿಂದ ಒಂದು ನಿಧಿ ಸಿಗುತ್ತೆ. ಆ ನಿಧಿನ ಒಂದು ವಿಷ್ಣು ದೇವಸ್ಥಾನದಿಂದ
ನಿಧಿ ಸಿಗುತ್ತೆ. ಅವಾಗ ಎಲ್ಲರೂ ಊರ್ ಜನ ಎಲ್ಲ ನಿಧಿ ಹಿಂದೆ ಹೋಗ್ತಾರೆ, ಗಲಾಟೆ ಮಾಡ್ಕೊಂತಾರೆ, ನಮಗ್ ಬೇಕು ಅಂತ ಕಿತ್ತಾಡ್ತಾರೆ. ಆಮೇಲೆ ಪೊಲೀಸರೆಲ್ಲ ಬಂದು ಅದನ್ನ ಸೇಫ್ ಮಾಡ್ತಾರೆ. ಈ ಇನ್ಸಿಡೆಂಟ್ ನಾನು ಪೇಪರ್ ಓದ್ತಾ ಇದ್ದೆ ಸರ್. ಪೇಪರ್ ಓದಿದಾಗ ನನಗನ್ನಿಸ್ತು ವಿಷ್ಣು ದೇವ್ರ ಹಿಂದೆ ಈ ತರ ಘಟನೆ ನಡೆಯುತ್ತೆ. ಸೊ ವಿಷ್ಣು ಎಷ್ಟೋ ಅವತಾರಗಳು ತಗೊಂಡ್ಬಿಟ್ಟು ಭೂಮಿಗೆ ಬಂದು ರಾಮ ಆಗಿ ಕೃಷ್ಣಾಗೆಲ್ಲ ಬಂದು ತುಂಬಾ ವಿಚಾರಗಳು, ತುಂಬಾ ವಿಷಯಗಳು ನಮ್ಗೆ ಹೇಳ್ಕೊಟ್ಟು ಹೋಗಿದ್ದಾನೆ. ಎಲ್ಲೋ ಒಂದ್ ಕಡೆ ಜನಗಳಿಗೆ ಈ ವಿಷಯ ಮರ್ತ್ಬಿಟ್ಟು ಹಿಂದೆ ಹೋಗಿ ಸ್ವಾರ್ಥಕ್ಕೋಸ್ಕರ ಕಿತ್ತಾಡಿದ್ರ ಅನ್ನೋ ಒಂದು ವಿಷಯ ನನ್ನ ತಲೆಗೆ ಬಂತು. ಸೊ ಅದೇ ಬ್ಯಾಕ್ಡ್ರಾಪ್ ಅಲ್ಲಿ ಒಂದು ಊರು ಕ್ರಿಯೇಟ್ ಮಾಡಿದೆ, ಒಂದಷ್ಟು ಪಾತ್ರಗಳನ್ನ ಕ್ರಿಯೇಟ್ ಮಾಡಿದೆ. ಅಲ್ಲಿ ಒಂದು ಕೃಷ್ಣನ ಹಾಕಿ ಏನ್ ಮಾಡ್ಬೋದು, ಕೃಷ್ಣ ಹೇಳಿರೋ ವಿಚಾರಗಳು ಈಗಿನ ಜನರೇಷನ್ಗೆ ವರ್ಕ್ ಆಗುತ್ತಾ, ಚೇಂಜಸ್ ಮಾಡ್ಕೋಬೇಕಾ, ಇಲ್ಲ ಕೃಷ್ಣ ಅವತ್ತು ಹೇಳಿದ್ರು ಇವತ್ತರೆಗೂ ಇದಾಗುತ್ತಾ, ಒಂದು ಚರ್ಚೆ ಈ ಸಿನಿಮಾಯಿಂದ ಆಗ್ಬೇಕು ಅಂತ ಟ್ರೈ ಮಾಡಿದ್ದೀನಿ. ಸೊ ಇದು ನಾರಾಯಣ ಸಿನಿಮಾದ ಒಂದು ಸಾರಾಂಶ. ಕೊನೆಯ ಹಂತದಲ್ಲಿದ್ದೀವಿ. ಈ ಒಂದು ಚಲನಚಿತ್ರಕ್ಕೆ ಮತ್ತೆ ನಮಗೆ ಇದುವರೆಗೂ ಸಹಕಾರ ಮಾಡಿದಂತವ್ರು 4 ಜನ ಮಾನ್ಯರು ಕರೆಕಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ರಮೇಶ್ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.